ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಇದುವರೆಗೆ 6 ಅಧ್ಯಾಯಗಳ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಿರಂತರವಾಗಿ ಅತ್ಯದ್ಭುತವಾಗಿ ನಮ್ಮ ಕನ್ನಡ ಜನಗಳಿಗೆ ಒಂದು ಕೊಡುಗೆಯನ್ನು ನೀಡಿದೆ. ಯಾಕೆ ಈ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಾವು ಕೇಳಲೇಬೇಕು ಎಂದರ್ಥಕ್ಕೆ, ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮಪುರುಷಾರ್ಥ ಎಂದು ತಿಳಿಯುತ್ತದೆ. ನಸ ಪುನರಾವರ್ತತೆ, ಒಮ್ಮೆ ಮೋಕ್ಷವನ್ನು ಪಡೆದರೆ ಮತ್ತೆ ಜನ್ಮ ಎಂಬುದು ಇರುವುದಿಲ್ಲ ಎಂಬುದು ಅದರರ್ಥ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಎಂಬ ಉಪನಿಷದ್ ವಾಕ್ಯ, ಅಂದರೆ ಈ ಜೀವಗಳನ್ನು ಸೃಷ್ಟಿಸಿ ಪರಮಾತ್ಮ ನಮ್ಮ ಹೃದ್ದೇಶದಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಉಪನಿಷದರ್ಥ. ಮತ್ತು ನಮ್ಮೆಲ್ಲರಲ್ಲಿ ಕೂಡ ಇರುವಂತಹ ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ನಾವು ಏನು ಮಾಡಬೇಕು ಎಂಬ ಒಂದು ತಿಳುವಳಿಕೆ, ಒಂದು ಜಿಜ್ಞಾಸ ಇದೆಯಲ್ಲ, ಅದಕ್ಕೆ ಭಗವದ್ಗೀತಾ ಒಂದೇ ದಾರಿ ಅಂತ ಶ್ರೀಕೃಷ್ಣ ಪರಮಾತ್ಮ 3 ಮಾರ್ಗಗಳಲ್ಲಿ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎಂಬ 3 ಮಾರ್ಗಗಳಲ್ಲಿ ಅತ್ಯದ್ಭುತವಾಗಿ ನಮ್ಮ ಈ ಕಲಿಯುಗದ ನಮ್ಮ ಈ ಭಕ್ತರಿಗೆ, ಸದ್ಭಕ್ತರಿಗೆ, ಆಸ್ತಿಕ ಭಕ್ತರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಇವತ್ತು ನಾವು 7ನೇ ಅಧ್ಯಾಯದಲ್ಲಿ ಇದ್ದೀವಿ. ಈ 7ನೇ ಅಧ್ಯಾಯದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇದರಲ್ಲಿ ಹೇಳ್ತಾರೆ, ಇದು ಅತ್ಯದ್ಭುತವಾದ ಅಧ್ಯಾಯ. ಇದರಲ್ಲಿ ಹೇಳ್ತಾರೆ, ನಾವೆಲ್ಲರೂ ಕೂಡ ಆ ಭಗವಂತನನ್ನು, ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಇದರಲ್ಲಿ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ, ಅಂದರೆ ಆ ಸಿದ್ಧಿಯನ್ನು ಪಡೆದುಕೊಳ್ಳಲು, ಆ ಮುಕ್ತಿಯನ್ನು ಪಡೆಯಲು, ಆ ಮೋಕ್ಷವನ್ನು ಪಡೆಯಲು ಮನುಷ್ಯಾನಾಂ ಸಹಸ್ರೇಷು, ಅಂದರೆ ಈ ಮನುಷ್ಯರು ಸಹಸ್ರಾರು ಜನ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಕಶ್ಚಿದ್ ಯತತಿ ಸಿದ್ಧಯೇ, ಇದ್ದಾರೆ, ಲಕ್ಷಾಂತರ ಜನ ಇದ್ದೀವಿ ನಾವು, ಕೋಟ್ಯಾಂತರ ಜನ ಇದ್ದೀವಿ, ಅದರಲ್ಲಿ ಒಬ್ಬನು ಮಾತ್ರ ಪ್ರಯತ್ನ ಮಾಡ್ತಾನಂತೆ. ಯತತಾಮಪಿ ಸಿದ್ಧಾನಾಂ, ಆ ಪ್ರಯತ್ನ ಮಾಡೋದರಲ್ಲಿ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನೋಡಿ, ಈಗ ಸ್ಕೂಲಲ್ಲಿ, ಕಾಲೇಜಲ್ಲಿ ಕೂಡ ಪಾಠ ಗುರುಗಳು ಎಲ್ಲರಿಗೂ ಹೇಳ್ತಾರೆ, ಆದರೆ ಸರಿಯಾಗಿ ಮೊದಲನೇ ರ್ಯಾಂಕ್ ಬರೋದು ಒಬ್ಬನಿಗೆ ಬರುತ್ತೆ. ಯಾಕೆ? ಪಾಠ ಎಲ್ರಿಗೂ ಒಂದೇ ಸರ, ಅಂದರೆ ಸಮವಾಗೇ ಹೇಳಿದ್ದಾರೆ ಗುರುಗಳು. ಬಟ್ ಯಾಕೆ ಒಬ್ಬನೇ ಫಸ್ಟ್ ಮಾರ್ಕು ಅಥವಾ ಫಸ್ಟ್ ರ್ಯಾಂಕ್ ಬಂದಿದ್ದಾನಂದರೆ ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಒಬ್ಬನು ಗುರುಗಳ ಪಾಠವನ್ನು ತತ್ವತಃ, ಅಂದರೆ ಇರೋದು ಇದ್ದ ಹಾಗೆ ತಿಳ್ಕೊಳ್ತಾನೆ, ಇನ್ನೊಬ್ಬನಿಗೆ ಇನ್ನು ಸ್ವಲ್ಪ ಕಡಿಮೆ ಆಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ. ಈ ಥರ ಭಗವದ್ಗೀತೆಯಲ್ಲಿ ಈ ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳು ಅತ್ಯದ್ಭುತವಾಗಿವೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯನ್ನು ನಿತ್ಯ ಪಾರಾಯಣ ಮಾಡಬೇಕು, ನಿತ್ಯ ಪ್ರವಚನವನ್ನು ಕೇಳಬೇಕು. ತದನುಸಾರವಾಗಿ ನಾವು ಏನು ಮೊದಲನೇ ಹೇಳಿದ್ದೀವಿ ಮುಕ್ತಿ ಮಾರ್ಗ ಅಂತ, ಮೋಕ್ಷ ಮಾರ್ಗವನ್ನು ನಾವು ಅನುಸರಿಸಲು ಸಾಧ್ಯ ಆಗುತ್ತೆ. ಅದು ಕೇವಲ ಭಗವದ್ಗೀತಾ ಅಂತ ಹೇಳಿ ಇಲ್ಲಿ ಕೂಡ 4 ವಿಧವಾಗಿ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ನಾವು ಬೇಡ್ಕೊಳ್ತೀವಂತೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತನೋರ್ಜುನ. ಹೇ ಅರ್ಜುನ, ಈ ಭಕ್ತರಿದ್ದಾರಲ್ಲ ಅವರೆಲ್ಲರೂ ಕೂಡ 4 ವಿಧವಾಗಿ ಇದ್ದಾರೆ. ಯಾರು ಅಂದರೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹೇ ಭರತರ್ಷಭ, ಅರ್ಜುನ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ 4 ವಿಧವಾದ ಭಕ್ತರಿದ್ದಾರಂತೆ. ನೋಡಿ, ಅಂದರೆ ಏನು ಹೇಳ್ತಾರೆ ಇಲ್ಲಿ? ಆರ್ತಃ ಅಂದರೆ ಕಷ್ಟದಲ್ಲಿರುವವನು, ಕಷ್ಟದಲ್ಲಿದ್ದರೇ ದೇವರಿಗೆ ನಾವು ಅಯ್ಯ ಕಾಪಾಡಪ್ಪ ಅಂತ ಬೇಡ್ಕೊಳ್ತೀವಂತೆ, ಅವನು ಆರ್ತ ಅಂತ. ಆರ್ತೋ ಜಿಜ್ಞಾಸು, ಜಿಜ್ಞಾಸು ಅಂದರೆ ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳಲು, ಅಂದರೆ ಆತ್ಮತತ್ವ ಆಗಲಿ ಯಾವುದೇ ಒಂದು ಉಪನಿಷದ್ ವಾಕ್ಯಗಳನ್ನು ತಿಳ್ಕೊಳ್ಳಬೇಕಾದ್ರೆ ಆ ಭಗವಂತನನ್ನು ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಕಡೆಗೆ ಹೋಗ್ತೀವಂತೆ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ, ಯಾರಿಗೆ ದುಡ್ಡು ಬೇಕಾಗಿಲ್ಲ, ಧನಮೂಲಂ ಇದಂ ಜಗತ್ತು ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ದುಡ್ಡು ಅಂದರೆ ಹಣ ಬೇಕೇ ಬೇಕು. ಆ ಹಣ ಬೇಕು ಅಂದರೆ ಪರಮಾತ್ಮನ ಪೂಜೆ ಮಾಡ್ತೀವಿ ಅರ್ಥಕ್ಕೋಸ್ಕರ. ಆಮೇಲೆ ಜ್ಞಾನಿ, ಇದು 4ನೇದು ಜ್ಞಾನಿ ಅಂತ ಹೇಳ್ತೀವಿ. ಈ ಜ್ಞಾನಿ ಅಂದರೆ
ಕೇವಲ ಇದೆಲ್ಲ ಪ್ರಾಪಂಚಿಕ ಸುಖಗಳೆಲ್ಲ ಕೂಡ ಬಿಟ್ಬಿಟ್ಟು ಆ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಳಲು ಯಾರು ಹೊರಟಿದ್ದಾರೆ ಅವನಿಗೆ ಜ್ಞಾನಿ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷಗಳನ್ನು ಈ ಭಗವದ್ಗೀತೆಯಲ್ಲಿವೆ. ಅಂತಹ ಒಂದು ಅತ್ಯದ್ಭುತವಾದ ಒಂದು ಈ ಭಗವದ್ಗೀತೆಯ ಪಾರಾಯಣ ಪ್ರವಚನ ನಮ್ಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರೂ ಕೂಡ ಕೊಡುಗೆ ನೀಡಿದೆ ಅಂತ ಹೇಳಿ ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದರೂ ಕೂಡ ಸಾಲಲ್ಲ ಅಂತ ಹೇಳಿ ಇವತ್ತು 7ನೇ ಅಧ್ಯಾಯದ ಪ್ರಾರಂಭಕ್ಕೆ ಮುನ್ನ ಆ ಶ್ರೀ ಗುರುಗಳ ಪ್ರಾರ್ಥನೆಯಿಂದ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ. ಈಗ ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಕಲಿಯುಗದ ಪ್ರತ್ಯಕ್ಷ ದೈವ ವರದೈವನಾಗಿರುವಂತಹ ಶ್ರೀ ಶ್ರೀನಿವಾಸ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಆ ಶ್ರೀನಿವಾಸನ ಕೃಪಾಕಟಾಕ್ಷಗಳು ನಮ್ಮೆಲ್ಲರಿಗೂ ಬೇಕು ಅಂತ ಹೇಳಿ ಈಗ ಆ ಶ್ರೀನಿವಾಸ ಸ್ವಾಮಿಯವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭಗವದ್ಗೀತೆ ನಾವು ಪಾರಾಯಣ ಮಾಡ್ತೀವಿ, ಪ್ರವಚನವನ್ನು ಕೇಳ್ತೀವಿ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಮೊದಲನೇದಾಗಿ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೀವಿ, ಅಂದರೆ ನಮಗೆ ಒಳ್ಳೆಯದಾಗಲಿ ಎಂಬ ಒಂದು ಉದ್ದೇಶದಿಂದ. ತದನಂತರ ನಮ್ಮ ಸುತ್ತಮುತ್ತ ಇರುವವರು ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ನಂತರ ಭಗವದ್ಗೀತೆಯ ಕರ್ತ ಅಂದರೆ ಭಗವದ್ಗೀತೆಯನ್ನು ನಮಗೆಲ್ಲರಿಗೂ ಕೂಡ ಒಂದು ಕೊಡುಗೆಯಾಗಿ ಸದುಪದೇಶವಾಗಿ ನೀಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ.
ಕಂಸಾಂತಕಂ ಶಂಶನೀಯಂ ಕಂಸಾಂತಕಂ ಸಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ನಂತರ ಭಗವದ್ಗೀತೆಯ ಪ್ರಾರ್ಥನೆ. ನಾವೆಲ್ಲರೂ ಕೂಡ ಭಗವದ್ಗೀತಾ ಪಾರಾಯಣಕ್ಕೆ ಮೊದಲು ನಾವು ಮಾಡಲೇಬೇಕು, ಮಾಡ್ತೀವಿ ಕೂಡ. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ತಜ್ಞಾನಾತ್ ಮುಚ್ಯತೇಂಜಸ. ಮುಚ್ಯತೇಂಜಸ. ಯಾವುದಕ್ಕೂ ಅಂದರೆ ಆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಮುಖಾರವಿಂದದಿಂದ ಬಂದರೂ ಕೂಡ ಅದನ್ನು ಬರೆದವರು ಮಾತ್ರ ವೇದವ್ಯಾಸ ಮುನಿಗಳು ಅಂತ ಹೇಳ್ತೀವಿ, ಅಂದರೆ ಹೇಳಿರುವವರು ಅಂತ. ವ್ಯಾಸ ವಿರಚಿತ ಗಣೇಶ ಲಿಖಿತ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ವ್ಯಾಸ ಮಹಾಮುನಿಗಳೇ ಇದನ್ನು ರಚನೆ ಮಾಡಿರುವುದರಿಂದ ಅವರ ಒಂದು ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ ಈ ಪಾರಾಯಣಕ್ಕೆ ಮುಂಚೆ ಪ್ರವಚನವನ್ನು ನಮ್ಮ ಆಚಾರ್ಯರೀಗ ನೀಡಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತ ಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಪ್ರಪಂಚ ಪ್ರಜೆಗಳೆಲ್ಲರೂ ಕೂಡ ಶ್ರೀಮದ್ ಭಗವದ್ಗೀತೆಯ ಪ್ರಾಮಾಣಿಕವಾದಂತಹ ಅರ್ಥವನ್ನು ತಿಳಿಯಬೇಕೆಂಬ ಸದುದ್ದೇಶದಿಂದ ತಿರುಮಲ ತಿರುಪತಿ ದೇವಸ್ಥಾನವು ಈ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಲಿಕೆಯನ್ನು ನಿರ್ವಹಿಸುತ್ತಿದೆ. ಇದರಲ್ಲೂ ಕೂಡ ನಾವು ಹಿಂದೆ ಹೇಳಿದಂತೆ ಪರಮಾತ್ಮ ತಾನು ಪ್ರತಿಜ್ಞೆ ಮಾಡಿದ ಅರ್ಜುನನಿಗೆ ಪ್ರತಿಜ್ಞೆಯನ್ನು ಹೇಳಿದ, ನಿನಗೆ ಜ್ಞಾನ ವಿಜ್ಞಾನಗಳನ್ನು ತಿಳಿಸುತ್ತೇನೆ ಅಂಥೇಳಿ. ಅದರಲ್ಲೂ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತಚ್ಛೃಣು. ಅರ್ಜುನ, ನಾನು ಹೇಳುವ ವಿಷಯವನ್ನು ನೀನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ. ಅಂದರೆ ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು, ತದ್ವಾರ ಎಲ್ಲವನ್ನೂ ಕೂಡ ತಿಳಿದಂತೆ. ನಾವೆಲ್ಲ ಮಾತಿನಲ್ಲಿ ಸಾಮಾನ್ಯವೇ ವ್ಯವಹಾರ ಮಾಡಿಕೊಳ್ತಾ ಇರ್ತೀವಿ, ಸೂಕ್ಷ್ಮದಲ್ಲೇ ಮೋಕ್ಷ ಅಂಥೇಳಿ. ಸ್ವಲ್ಪ ತಿಳಿಬೇಕು, ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ತೀವಲ್ವ. ಹಾಗೇನೆ ಪರಮಾತ್ಮನನ್ನು ಸರಿಯಾಗಿ ತಿಳಿದು ಬಿಟ್ಟರೆ ಇಡೀ ಜಗತ್ತನ್ನು ಕೂಡ ಸರಿಯಾಗಿ ತಿಳಿದಂತೆ ಆಗುತ್ತದೆ. ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ, ಈ ವಿಧವಾಗಿ ನಾನು ನಿನಗೆ ಜ್ಞಾನ ವಿಜ್ಞಾನಗಳನ್ನು ನೀಡ್ತೇನಪ್ಪ ಅಂತ ಹೇಳಿ ಪರಮಾತ್ಮ ಆ ಜ್ಞಾನ ವಿಜ್ಞಾನಗಳಲ್ಲೂ ಕೂಡ ಪ್ರಕೃತಿಯ ವಿಷಯವನ್ನು ಪರಮಾತ್ಮ ತಿಳಿಸಿದ. ಪ್ರಕೃತಿ ಎರಡು ವಿಧವಾಗಿದೆ, ಚಿತ್ ಪ್ರಕೃತಿ ಹಾಗೂ ಜಡ ಪ್ರಕೃತಿ ಎಂಬುದಾಗಿ ಹೇಳಿದ ಪರಮಾತ್ಮ. ಹೀಗೆ ಆ ಚಿತ್ ಪ್ರಕೃತಿ ಜಡ ಪ್ರಕೃತಿ ಬಗ್ಗೆ ಹೇಳಿದ ಮೇಲೆ ಒಂದು ಚಿಕ್ಕ ಪ್ರಶ್ನೆ ಬರ್ತದೆ. ನೀವು ಇಷ್ಟರವರೆಗೂ ಕೂಡ ಪ್ರಕೃತಿಯ ವಿಷಯ ಬಗ್ಗೆ ಮಾತ್ರ ಹೇಳಿದಿರಿ, ಆದರೆ ದೇಹ ಮತ್ತು ಇಂದ್ರಿಯಗಳು ಈ ವಿಷಯ ಹೇಳಿಲ್ಲಲ್ಲ. ಇದು ದೇಹ ಇಂದ್ರಿಯಗಳು ಎಲ್ಲಿ ಬರುತ್ತೆ, ಯಾವ ಪ್ರಕೃತಿಯಲ್ಲಿ ಇವೆಲ್ಲವೂ ಕೂಡ ಸೇರುತ್ತೆ ಎನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾ, ದೇಹಾದಿ ಸರ್ವಕಾರ್ಯಜಾತಸ್ಯ ಪ್ರಕೃತ್ಯೋರೇವ ಅಂತರ್ಭಾವ ಇತಿ ದರ್ಶಯಿತು ಮಾಹ. ದೇಹ ಇಂದ್ರಿಯಾದಿ ಸಮಸ್ತ ಕಾರ್ಯವೂ ಕೂಡ, ಇವೆಲ್ಲವೂ ಕೂಡ ಕಾರ್ಯ, ಇದಕ್ಕೆ ಕಾರಣೀಭೂತವಾದದ್ದು ಚಿತ್ ಪ್ರಕೃತಿ ಹಾಗೂ ಜಡ ಪ್ರಕೃತಿಗಳು. ಚಿತ್ ಪ್ರಕೃತಿ ಜಡ ಪ್ರಕೃತಿಗಳಲ್ಲೇನೇ ದೇಹೇಂದ್ರಿಯಾದಿಗಳೆಲ್ಲವೂ ಕೂಡ ಅಂತರ್ಭೂತವಾಗ್ತವೆ ಎನ್ನುವ ವಿಷಯವನ್ನು ಪರಮಾತ್ಮ ಈ 6ನೆಯ ಶ್ಲೋಕದ ಮೂಲಕವಾಗಿ ನಮಗೆ ತಿಳಿಸುತ್ತಿದ್ದಾನೆ. ಅದನ್ನು ತಿಳಿಸ್ತಾ ಪರಮಾತ್ಮ ಹೇಳ್ತಾನೆ, ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಇದರ ಈ ಶ್ಲೋಕದ ಸಾಮಾನ್ಯ ಅರ್ಥವನ್ನು ನಾವು ಹೀಗೆ ತಿಳಿಯಬೇಕು. ಅರ್ಜುನ, ಎಲ್ಲವೂ ಕೂಡ ಏತದ್ಯೋನೀನಿ, ಈ ಚಿತ್ ಪ್ರಕೃತಿ ಹಾಗೂ ಜಡ ಪ್ರಕೃತಿಗಳಿಂದಲೇ ಹುಟ್ಟಿದ್ದು ಎಂಬುದಾಗಿ ತಿಳಿ. ಹಾಗೆಯೇ ಈ ಜಗತ್ತಿನ ಸಮಸ್ತ
ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಲ್ಲವೂ ಕೂಡ ನನ್ನ ಅಧೀನವಾಗಿವೆ, ನನ್ನಿಂದಲೇ ಈ ಎಲ್ಲವೂ ಕೂಡ ಆಗುತ್ತದೆ ಎಂಬುದಾಗಿ ಸಾಮಾನ್ಯ ಒಂದು ಅರ್ಥವಾದರೆ, ಇದರಲ್ಲೂ ಕೂಡ ಕೆಲವು ವಿಷಯಗಳನ್ನು ನಮಗೆ ತಿಳಿಸ್ತಾರೆ ವ್ಯಾಖ್ಯಾನಕಾರರು. ಇಷ್ಟೇ ವಿಷಯಗಳನ್ನು ನಾವು ಅಂದರೆ ಕೇವಲ ಮೂಲವನ್ನು ಮಾತ್ರ ಇಟ್ಟುಕೊಂಡಾಗ ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಇರುವಂತಹ ಸಾಂಗತ್ಯವಾಗಲಿ, ಅಥವಾ ಈ ಶ್ಲೋಕದಲ್ಲಿ ಬರುವಂತಹ ಪದಗಳ ಒಂದು ವೈಶಿಷ್ಟ್ಯವಾಗಲಿ, ಅಥವಾ ಪರಮಾತ್ಮನ ಭಾವದ ಸ್ಪಷ್ಟೀಕರಣವಾಗಲಿ ನಮಗೆ ಆಗುವುದಿಲ್ಲ. ಇದಕ್ಕಾಗಿ ನಾವೆಲ್ಲರೂ ಕೂಡ ಖಂಡಿತವಾಗಲೂ ಕೂಡ ಭಾಷ್ಯವನ್ನು, ಆ ಭಾಷ್ಯದ ಮೇಲೆ ಬಂದಂತಹ ಟೀಕಾ ಉಪಟಿಪ್ಪಣಿಗಳನ್ನು ಅವಶ್ಯವಾಗಿ ಆಶ್ರಯಿಸಲೇಬೇಕು. ಆ ಟೀಕಾಕಾರರು ಹಾಗೂ ಭಾಷ್ಯಕಾರರ ಎಲ್ಲ ದಿವ್ಯಾನುಗ್ರಹ ವಿಶೇಷದಿಂದ ಒಂದೆರಡು ಮಾತುಗಳನ್ನು ನಾವು ತಿಳಿಯಲು ಪ್ರಯತ್ನ ಮಾಡೋಣ. ಪರಮಾತ್ಮ ಹೇಳ್ತಾನೆ, ಏತದ್ಯೋನೀನಿ ಭೂತಾನಿ ಸರ್ವಾಣಿ ತ್ಯುಪಧಾರ್ಯ ಎನ್ನುವ ಮೊದಲನೇ ವಾಕ್ಯದ ಅರ್ಥವನ್ನು ನಾವು ತಿಳಿದುಕೊಳ್ಳುವಾಗ ಪರಮಾತ್ಮ ಹೇಳ್ತಾನೆ, ಎಲ್ಲವೂ ಕೂಡ ಏತದ್ಯೋನೀನಿ, ಈ ಚಿತ್ಪ್ರಕೃತಿ ಹಾಗೂ ಜಡಪ್ರಕೃತಿಗಳಿಂದಲೇ ಹುಟ್ಟಿದ್ದು. ಏನೇನು ಹುಟ್ಟಿವೆ? ಶರೀರ ಹುಟ್ಟಿದೆ, ಇಂದ್ರಿಯ ಹುಟ್ಟಿದೆ, ವಿಷಯಾದಿಗಳು. ಇವೆಲ್ಲವೂ ಕೂಡ ಪರಮಾತ್ಮ ಸ್ಥೂಲವಾಗಿ ನಮಗೆ ತಿಳಿಸ್ತಾ ಇದ್ದೇನೆ. ಇನ್ನೂ ಅನೇಕ ವಿಷಯಗಳಿವೆ, ಆದರೆ ನಾವು ಇಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಾದರೆ ಶರೀರ, ಜೀವನಿಗೆ ಎಷ್ಟು ವಿಧವಾದಂತಹ ಶರೀರಗಳು ಅಂತಂದರೆ, ನಾವು ನಿನ್ನೆಯೂ ಕೂಡ ಕೆಲವು ಕಡೆ ನಾವು ತಿಳಿದಿದ್ದೇವೆ, ಜೀವ ತಾನು ಯಾವಾಗಾದರೆ ಭೂಲೋಕಕ್ಕೆ ಬರ್ತಾನೋ ಅವಾಗ ಮಾತ್ರ ಪಾಂಚಭೌತಿಕವಾದಂತಹ ಶರೀರವನ್ನು ಹೊಂದುತ್ತಾನೆ. ಊರ್ಧ್ವಲೋಕ ಹಾಗೂ ಅಧೋಲೋಕಕ್ಕೆ ಹೋದಾಗ ಯಾತನಾ ಶರೀರವನ್ನು ತಾನು ಹೊಂದಿರ್ತಾನೆ. ಯಾವಾಗಲೂ ಕೂಡ ತನ್ನ ಜೊತೆಗೆ ಸ್ವರೂಪಭೂತವಾದಂತಹ ಶರೀರವನ್ನು ತಾನು ಪಡೆದಿರ್ತಾನೆ. ಅಕಸ್ಮಾತ್ ಆ ಜೀವನೇ ಮುಕ್ತಿಯೋಗ್ಯನಾಗಿದ್ದರೆ ಈ ಎಲ್ಲ ಲಿಂಗದೇಹವನ್ನು ಕೂಡ ಬಿಟ್ಟುಕೊಂಡು ಕೇವಲ ಸ್ವರೂಪಭೂತವಾದಂತಹ ಶರೀರವನ್ನು ಆಶ್ರಯಿಸಿ ತಾನು ಮೋಕ್ಷಕರವಾದಂತಹ ಆನಂದವನ್ನು ಪಡಿತಾನೆ ಎನ್ನುವ ವಿಷಯವನ್ನು ಕೂಡ ನಾವು ತಿಳಿಯಬಹುದು. ಹಾಗೆ ಜೀವನಿಗೆ ಎಷ್ಟು ವಿಧವಾದಂತಹ ಶರೀರ ಇದೆ ಅಂತಂದರೆ, ಏತದ್ಯೋನೀನಿ, ಜೀವನಿಗೆ 84 ಲಕ್ಷ ವಿಧವಾದಂತಹ ಶರೀರಗಳು. ಇವೆಲ್ಲವೂ ಕೂಡ ಜೀವಕೋಟಿಯಲ್ಲಿ ಸೇರುವುದು. ಈ ಪ್ರಪಂಚದಲ್ಲಿ ಜೀವರು 84 ಲಕ್ಷ ವಿಧವಾಗಿ ತಾನು ಹುಟ್ಟಬಹುದು. ಅವೆಲ್ಲವೂ ಕೂಡ ಅನೇಕ ವಿಧ. ದೇವತೆಗಳು ಮೇಲ್ಭಾಗದಲ್ಲಿ ಓಡಾಡ್ತಾರೆ, ಅವರನ್ನು ಖೇಚರರು ಅಂತಾರೆ. ಮನುಷ್ಯರು, ಅನೇಕ ಪ್ರಾಣಿಗಳು ಭೂಮಿಯಲ್ಲಿ ಓಡಾಡ್ತವೆ, ಅದನ್ನು ಭೂಚರರು ಅಂತಾರೆ. ಮೀನುಗಳು ಹಾಗೂ ಮೊಸಳೆಗಳು ಇವೆಲ್ಲವೂ ಕೂಡ ನೀರಿನಲ್ಲಿ ಓಡಾಡ್ತವೆ, ಇದನ್ನು ಜಲಚರ ಅಂತ ಕರಿತೀವಿ. ಎರಡು ಕಡೆ ತಿರುಗುವುದನ್ನು ಉಭಯಚರ ಅಂತ ಕರಿತೀವಿ, ಎಲ್ಲ ಕಡೆ ತಿರುಗುವುದನ್ನು ಸಕಲಚರ ಅಥವಾ ಸರ್ವಚರ ಅಂತ ಕರಿತೀವಿ. ಹೀಗೆ ಅನೇಕ ವಿಧವಾದಂತಹ ಪ್ರಾಣಿಗಳಾಗಿ ಜೀವನು ತಾನು ಶರೀರವನ್ನು ಪಡಿತಾನೆ. ಈ ಶರೀರವೂ ಕೂಡ ಏತದ್ಯೋನೀನಿ, ಈ ಪ್ರಕೃತಿಯ ಅಧೀನವಾಗಿಯೇ ಜೀವನು ತಾನು ಪಡಿತಾನೆ. ಹಾಗೆಯೇ ಇಂದ್ರಿಯ, ಈ ಇಂದ್ರಿಯ ಎಂತಹದ್ದು ಅಂತಂದರೆ ಲೌಕಿಕ ಸ್ವರೂಪಭೂತವಾದದ್ದು. ಲೌಕಿಕ ಹಾಗೂ ಸ್ವರೂಪಭೂತ ಎರಡು ವಿಧವಾದಂತಹ ಇಂದ್ರಿಯ. ಯಾವಾಗಲೂ ಕೂಡ ಜೀವನನ್ನು ಅಂಟಿಕೊಂಡು ಇರುವಂತಹ ಸ್ವರೂಪಭೂತವಾದಂತಹ ಶರೀರಕ್ಕೆ ಅಲ್ಲೇ ಸ್ವರೂಪಭೂತವಾದಂತಹ ಇಂದ್ರಿಯಗಳು ಇರ್ತವೆ. ಇವಾಗ ನಾವು ಯಾವ ಮಾನುಷ ಇಂದ್ರಿಯಗಳನ್ನು ನಾವು ನೋಡ್ತಾ ಇದ್ದೀವೋ ಇವೆಲ್ಲವೂ ಕೂಡ ಗೋಲಕ ಅಂತ ಕರೀತಾರೆ. ಇವು ಇಂದ್ರಿಯ ಒಳಗಿದೆ, ಮೇಲೆ ಕಾಣುವುದೆಲ್ಲವೂ ಕೂಡ. ಉದಾಹರಣೆಗೆ ಕಣ್ಣನ್ನು ನೋಡ್ತಾ ಇದ್ದೇವೆ. ಇದು ಕಣ್ಣು, ಇದು ಚಕ್ಷುರೇಂದ್ರಿಯ ಅಲ್ಲ, ಇದು ಗೋಲಕವಾದರೆ ಈ ಕಣ್ಣಿನ ಒಳಗೆ ಚಕ್ಷುರೇಂದ್ರಿಯ ಇದೆ. ಈ ವಿಧವಾದಂತಹ ಇಂದ್ರಿಯಗಳಾಗಲಿ. ಇನ್ನು ವಿಷಯ ಅಂತಂದರೆ ಭೋಗ್ಯ ವಸ್ತುಗಳು. ಈ ಭೋಗ್ಯ ವಸ್ತು ಅಂತಂದರೆ ತಾನು ಸುಖಕ್ಕಾಗಲಿ ಅಥವಾ ದುಃಖಕ್ಕಾಗಲಿ ಭೋಗ ಮಾಡುವುದಕ್ಕೆ ಬೇಕಾದಂತಹ ವಸ್ತುಗಳೇನಿರ್ತವೋ ಆ ಸಮಸ್ತ ವಸ್ತು ಜಾತವನ್ನು, ವಸ್ತುವಿನ ಸಮೂಹವನ್ನು ಇವೆಲ್ಲವೂ ಕೂಡ ಏತದ್ಯೋನೀನಿ, ಚಿತ್ಪ್ರಕೃತಿ ಹಾಗೂ ಜಡಪ್ರಕೃತಿಯಿಂದ ಮಾತ್ರ ಹುಟ್ಟಿದ್ದು. ಸಾಮಾನ್ಯವಾಗಿ ನಾವು ತಿಳಿಯಬೇಕಾದರೆ ಜಡಪ್ರಕೃತಿಯಿಂದ ಮಾತ್ರ ಹುಟ್ಟಿದ್ದು ಎಂಬುದಾಗಿ ಕೂಡ ತಿಳಿಯಬೇಕು. ಆದರೆ ಚಿತ್ಪ್ರಕೃತಿಯನ್ನು ಬಿಡುವಂತೆ ಇಲ್ಲ. ಯಾಕೆಂದರೆ ಚಿತ್ಪ್ರಕೃತಿಯ ಇಚ್ಛೆ ಜಡಪ್ರಕೃತಿಯ ಕಾರ್ಯ. ಚಿತ್ಪ್ರಕೃತಿಯು ಕಾರಣವಾದರೆ ಜಡಪ್ರಕೃತಿಯು ಕಾರ್ಯ ಎಂಬುದಾಗಿ ನಾವು ತಿಳಿಯಬೇಕು. ಆ ವಿಧವಾಗಿ ಚಿತ್ಪ್ರಕೃತಿ ಜಡಪ್ರಕೃತಿಗಳಿಂದ ಜೀವನು ಶರೀರವನ್ನು, ನಾನಾ ವಿಧವಾದಂತಹ ಶರೀರವನ್ನು, ಇಂದ್ರಿಯಗಳನ್ನು ಪಡೆದು ನಾನಾ ವಿಧವಾದಂತಹ ವಿಷಯಗಳನ್ನು ಭೋಗ ಮಾಡ್ತಾನೆ. ಇವೆಲ್ಲವಕ್ಕೂ ಕೂಡ ಏತದ್ಯೋನೀನಿ, ಈ ಚಿತ್ಪ್ರಕೃತಿ ಜಡಪ್ರಕೃತಿ ಕಾರಣೀಭೂತವಾಗಿಯೇ ಜೀವನು ತಾನು ಅನುಭವಿಸ್ತಾನೆ ಎನ್ನುವುದಾಗಿ ಪರಮಾತ್ಮ ತಿಳಿಸಿದ. ಇದೇ ವಿಷಯವನ್ನು ನಾವು ತೈತ್ರೇಯ ಉಪನಿಷತ್ತಿನಲ್ಲೂ ಕೂಡ ಕೇಳ್ತೇವೆ. ತಸ್ಮಾದ್ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವಿ ಪೃಥಿವ್ಯಾ ಓಷಧಯ ಓಷಧಿಭ್ಯೋನ್ನಂ ಅನ್ನಾತ್ ಪುರುಷಃ. ಹೀಗೆ ಆ ಒಂದು ಸೃಷ್ಟಿಯ ಕ್ರಮವನ್ನು ಅಲ್ಲಿ ನಿರೂಪಿಸಿದ್ದಾರೆ. ಇನ್ನು ಅನೇಕ
ಪೌರುಷೇಯ ಗ್ರಂಥಗಳಲ್ಲೂ ಕೂಡ ಈ ವಿಷಯವನ್ನು ತಿಳಿಸ್ತಾರೆ. ಆಕಾಶಾದ್ ಅಸೃಜದ್ವಾಯುಂ ವಾಯೋಸ್ತೇಜೋ ವ್ಯಜೀಜನತ ತೇಜಸ ಸಲಿಲಂ ತಸ್ಮಾತ್ ಪೃಥಿವೀಂ ಅಸೃಜದ್ ವಿಭುಃ ತತಃ ಕೂಟಸ್ಥಮಸೃಜದ ವಿಧಿಂ ಬ್ರಹ್ಮಾಂಡ ವಿಗ್ರಹಂ ತಸ್ಮಿನ್ಸ್ತು ಭಗವಾನ್ ಭೂಯೋ ಭುವನಾನಿ ಚತುರ್ದಶ. ಅನೇಕ ತತ್ವಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ, ಯಾವುದರಿಂದ ಯಾವುದನ್ನು ಸೃಷ್ಟಿ ಮಾಡಿದ ಎನ್ನುವ ವಿಷಯವನ್ನು ಶ್ರುತಿಗಳಲ್ಲಿ ಹಾಗೂ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ತಿಳಿದಿರ್ತೇವೆ. ವಿಶೇಷವಾಗಿ ಭಾಗವತಾದಿ ಗ್ರಂಥಗಳಲ್ಲಿ ಈ ಸೃಷ್ಟಿಯ ವಿಸ್ತಾರವನ್ನು ನಾವು ತಿಳಿದಿದ್ದೇವೆ. ಹೀಗೆ ನೋಡುವಾಗ ಈ ಜೀವನು ಕೂಡ ಬಗೆ ಬಗೆಯಾಗಿ ಹುಡ್ತಾನೆ. ವಿಚಿತ್ರವಾದಂತಹ ಜನ್ಮಕ್ಕೆ ಕಾರಣೀಭೂತವಾದದ್ದಲ್ಲಿ ತಾನು ಜನ್ಮವನ್ನು ಪಡಿತಾನೆ. ಉದಾಹರಣೆಗೆ ನಮಗೆ ಬೆವರು ಬರ್ತದೆ, ಆ ಬೆವರಿನಲ್ಲೇನೇ ಕೆಲವು ಜೀವಿಗಳು ಹುಡ್ತವೆ, ಅವುಗಳನ್ನು ಸ್ವೇದಜ ಅಂತಂತಾರೆ. ಇನ್ನು ಕೆಲವು ಉದ್ಬೀಜ, ಇನ್ನು ಕೆಲವು ಅಂಡಜ. ಹೀಗೆ ಜೀವನ ಹುಟ್ಟಿಗೆ ಅನೇಕ ಕಾರಣಗಳಿವೆ. ಅವೆಲ್ಲವೂ ಕೂಡ ಸರಿಯಾಗಿ ತಿಳಿ ಅರ್ಜುನ. ಏತದ್ಯೋನೀನಿ, ಇವೆಲ್ಲವೂ ಕೂಡ ಆ ಚಿತ್ ಪ್ರಕೃತಿ ಹಾಗೂ ಜಡ ಪ್ರಕೃತಿಯ ಕಾರಣೀಭೂತವಾಗಿಯೇ ಹುಟ್ಟುತ್ತವೆ. ಇಷ್ಟು ಮಾತ್ರ ಅಲ್ಲ, ಏತದ್ಯೋನೀನಿ ಎನ್ನುವುದಕ್ಕೆ ಸೃಷ್ಟಿ ಮಾತ್ರ ಅಲ್ಲ, ಇದರ ಲಯವೂ ಕೂಡ ಏತದ್ಯೋನೀನಿ. ಏನು ಏತದ್ಯೋನೀನಿ? ಸೃಷ್ಟಿಯ ವಿಷಯವನ್ನು ನಾವು ತಿಳಿಯಬೇಕಾದರೆ ಅನೇಕ ಪರಮಾಣುಗಳು ಸೇರಿದರೆ ಅದು ಒಂದು ಮಹತ್ ಪದಾರ್ಥವಾಗ್ತದೆ. ಪರಮಾಣು ಎಂದರೆ ಹೇಗೆ? ಪರಮಾಣುವನ್ನು ನಾವು ಹೇಗೆ ತಿಳಿಯಬೇಕು ಅಂತಂದರೆ ಜಾಲಸೂರ್ಯ ಮರೀಚಿ ಸ್ತಂಭ್ರಜಃ ಎನ್ನುವುದಾಗಿ ನ್ಯಾಯಶಾಸ್ತ್ರದಲ್ಲಿ ಒಂದು ಅನುಮಾನಪೂರ್ವಕವಾಗಿ ಹೇಳ್ತಾರೆ. ಎಲ್ಲಾದರೆ ಸೂರ್ಯನೇ ಬೆಳಕು ಬೀಳ್ತಾ ಇರ್ತದೆ, ಗವಾಕ್ಷ ಅಂತ ಪೂರ್ವಕಾಲದಲ್ಲಿ ಕರೀತಾರೆ. ನಮ್ಮ ಮನೆಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ರಂಧ್ರವನ್ನು ಮಾಡಿ ಅಲ್ಲಿನಿಂದ ಬಿಸಿಲು ಬಿದ್ದಾಗ ಅದನ್ನು ಗವಾಕ್ಷ ಅಂತಾರೆ. ಅಂತಹ ಗವಾಕ್ಷದಿಂದ ಏನಾದರೂ ಬಿಸಿಲು ಬಿದ್ದಾಗ ಆ ಬಿಸಿಲಿನಲ್ಲಿ ಚಿಕ್ಕ ಚಿಕ್ಕ ಧೂಳಿನ ಕಣಗಳು ಹಾರ್ತಾ ಇರ್ತವೆ. ಅದರಲ್ಲೂ ಕೂಡ ಅತ್ಯಂತ ಚಿಕ್ಕದಾದಂತಹ ಧೂಳಿನ ಕಣವನ್ನು ತೆಗೆದುಕೊಂಡರೆ ಅದನ್ನು ತ್ರೇಣುಕ ಅಂತ ಕರೀತಾರೆ. ಅದನ್ನು ಪರಮಾಣು ಅಂತ ಕರೆಯುವುದಿಲ್ಲ, ತ್ರೇಣುಕ ಅಂತ ಕರೀತಾರೆ. ಎರಡು ಪರಮಾಣುಗಳು ಸೇರಿದಾಗ ಒಂದು ದ್ವಿಣುಕವಾಗ್ತದೆ. ಅಂತಹ 3 ದ್ವಿಣುಕಗಳು ಸೇರಿದರೆ ಅದು ಒಂದು ತ್ರಿಣುಕವಾಗ್ತದೆ ಎನ್ನುವುದಾಗಿ ಹೇಳ್ತಾರೆ. ಅಂತಹ 2 ಪರಮಾಣುಗಳ ಸಂಯೋಗದಿಂದ ಆರಂಭ ಈ ಸೃಷ್ಟಿ ಅನ್ನೋದು. 2 ಪರಮಾಣುಗಳ ಸಂಯೋಗದಿಂದ ಆರಂಭಿಸಿದಂತಹ ಸೃಷ್ಟಿ 2 ಪರಮಾಣುಗಳ ಸಂಯುಕ್ತವಾಯಿತು, ಒಂದು ದ್ವಿಣುಕವಾಯಿತು. 3 ದ್ವಿಣುಕಗಳಾದವು, ಒಂದು ತ್ರಿಣುಕ. ಹೀಗೆ ಚತುರಸ್ತ್ರಣುಕ, ಪಂಚಾಣುಕ, ಷಷ್ಟಾಣುಕ, ಹೀಗೆ ಬೆಳೀತಾ 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 ಸೃಷ್ಟಿ ಬೆಳೀತಾ ಹೋಯಿತು. ಮಹತ್ ಪದಾರ್ಥವೇ ಸೃಷ್ಟಿಯಾಯಿತು. ಮಹತ್ ಪದಾರ್ಥ ಎಷ್ಟು? ಅತ್ಯಂತ ಚಿಕ್ಕದಾಗಿ ನಾವು ಭಾವಿಸಬಹುದು. ಅತ್ಯಂತ ಚಿಕ್ಕದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಮಾಣುವನ್ನು ಅತ್ಯಂತ ಚಿಕ್ಕದಾಗಿ ಭಾವಿಸಬಹುದು. ಇದನ್ನು ಚಿಕ್ಕದು ಅಂತ ಇಟ್ಕೊಂಡ್ರೆ ಅತ್ಯಂತ ದೊಡ್ಡದಾದ ಅತ್ಯಂತ ಮಹತ್ ಪದಾರ್ಥ ಯಾವುದು ಅಂತಂದರೆ ಅದು ಮಹತ್ತತ್ವ. ಸಾಕ್ಷಾತ್ತು ಬ್ರಹ್ಮಣಸ್ತನು, ಚತುರ್ಮುಖ ಬ್ರಹ್ಮದೇವರ ಶರೀರವು. ಇದು ಕೂಡ ಏತದ್ಯೋನೀನಿ. ಇದಕ್ಕೂ ಕಾರಣ ಏನು? ಚಿತ್ ಪ್ರಕೃತಿ ಹಾಗೂ ಜಡ ಪ್ರಕೃತಿಗಳೇ ಕಾರಣವಾಗಿದೆ. ಅರ್ಜುನ, ಇಷ್ಟು ಮಾತ್ರ ಅಲ್ಲ, ಏತದ್ಯೋನೀನಿ ಸರ್ವಾಣಿ ಎನ್ನುವುದಾಗಿ ಕೂಡ ಪರಮಾತ್ಮ ಹೇಳಿದ. ಅಂದರೆ ಸೃಷ್ಟಿ ಮಾತ್ರ ಅಲ್ಲ, ಲಯವೂ ಕೂಡ ಇದೇ ಕಾರಣವಾಗ್ತದೆ. ಅಂದರೆ ಈ ಚಿತ್ ಪ್ರಕೃತಿಯನ್ನು ಜಡ ಪ್ರಕೃತಿಯನ್ನು ಕಾರಣವನ್ನಾಗಿ ಮಾಡಿಕೊಂಡು ನಾನೇ ಲಯವನ್ನು ಮಾಡ್ತೇನೆ. ಹೇಗೆ ಮಾಡ್ತಾನೆ ಪರಮಾತ್ಮ ಅಂತಂದರೆ ಎಲ್ಲಿಂದ ಆರಂಭ ಆಗುತ್ತೆ ಅಂತಂದರೆ ಮೊದಲಿಗೆ ಮಹತ್ ಪದಾರ್ಥ ಇರ್ತದೆ. ಆ ಮಹತ್ ಪದಾರ್ಥದಲ್ಲಿರುವಂತಹ ಪರಮಾಣುಗಳನ್ನು ಬೇರೆ ಬೇರೆ, ಇದು ಒಂದು ರೀತಿಯಾದಂತಹ ಲಯವನ್ನು ನಾವು ಹೇಳ್ತಾ ಇದ್ದೇನೆ. ಹೀಗೆ ಲಯವಾಗ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಸಾಮಾನ್ಯವಾಗಿ ಅಲ್ಲಿರುವಂತಹ ಪರಮಾಣುಗಳು ಪರಸ್ಪರವಾಗಿ ಸಂಯೋಗವನ್ನು ಬಿಟ್ಟುಕೊಂಡು ಪ್ರತಿಯೊಂದು ಪರಮಾಣುವು ಕೂಡ ಬೇರೆ ಬೇರೆ ಆಯಿತು. ಹೀಗಾಗಿ ದ್ರವ್ಯನಾಶವಾಯಿತು ಎನ್ನುವುದಾಗಿ ನೈಯಾಯಿಕರು ಹೇಳ್ತಾರೆ. ಅಂತಹ ನೈಯಾಯಿಕ ಮತಾನುಸಾರ ನಾವು ಹೀಗೆ ತಿಳಿಯಬಹುದು, ಎಲ್ಲ ಪರಮಾಣುಗಳು ಬೇರೆ ಬೇರೆ ಆಗೋಯಿತು. ಆ ವಿಧವಾಗಿ ಅಂತಹ ಲಯಕ್ಕೂ ಕೂಡ ಏತದ್ಯೋನೀನಿ ಅರ್ಜುನ, ಅದಕ್ಕೂ ಕೂಡ ಚಿತ್ ಪ್ರಕೃತಿ ಜಡ ಪ್ರಕೃತಿಗಳೇ ಕಾರಣವಾಗಿವೆ. ಅದಕ್ಕಾಗಿ ಹೇಳ್ತಾನೆ, ಪ್ರಭವ ಪ್ರಳಯಸ್ತಥಾ ಏತದ್ಯೋನೀನಿ ಭೂತಾನಿ ಸರ್ವಾಣ್ಯುತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ತಿಳಿ ಅರ್ಜುನ, ನಾನೇ ಅಂದರೆ ಪರಮಾತ್ಮನೇ ಸ್ವಯಂ ಹೇಳ್ತಾನೆ, ನಾನೇ ಈ ಜಗತ್ತಿನ ಪ್ರಭವ ಪ್ರಳಯ ಎರಡಕ್ಕೂ ಕೂಡ ನಾನೇ ಕಾರಣನಾಗಿದ್ದೇನೆ. ಆದಿರಂತ್ಯೇನ ಸಹೇತ ಎನ್ನುವುದಾಗಿ ವ್ಯಾಕರಣದ ಒಂದು ಸೂತ್ರ. ಅಂದರೆ ಮೊದಲನೇದ್ದು ಕೊನೆಯದು ಎರಡನ್ನು ಹೇಳಿಬಿಟ್ರೆ ಸಾಕು, ಮಧ್ಯದೆಲ್ಲವೂ ಕೂಡ ಅಧ್ಯಾಹೃತ ಅಂತ ಹೇಳ್ತಾರೆ.
ಮೊಟ್ಟ ಮೊದಲನೇದ್ದಿರೋದು ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತ ಎನ್ನುವುದಾಗಿ, ಮೋಕ್ಷವು ಇದು ಕೊನೆಯದಾಗಿದ್ದರೂ ಕೂಡ ಸಾಮಾನ್ಯವಾಗಿ ಸೃಷ್ಟಿ, ಸ್ಥಿತಿ, ಲಯ ಎನ್ನುವುದಾಗಿ ಲಯ ಅನ್ನೋದು ಕೊನೆಗೆ ಬರ್ತದೆ. ಹೀಗಾಗಿ ಪರಮಾತ್ಮನೇ ಸೃಷ್ಟಿಯನ್ನು ಮಾಡ್ತಾನೆ, ಲಯವನ್ನು ಮಾಡ್ತಾನೆ ಅಂದಮೇಲೆ ಮಧ್ಯದಲ್ಲಿರುವಂತಹ ಆರೂ ಕೂಡ ಪರಮಾತ್ಮನೇ ಮಾಡುತ್ತಾನೆ ಎನ್ನುವುದು ಸ್ವತಃ ಸಿದ್ಧವಾಗ್ತದೆ. ಆ ವಿಧವಾಗಿ ಪರಮಾತ್ಮ ಹೇಳ್ತಾನೆ, ಈ ಜಗತ್ತಿನ ಪ್ರಭವ ಪ್ರಳಯವು ನಾನೇ ಎನ್ನುವುದಾಗಿ ಪರಮಾತ್ಮ ತಿಳಿಸಿದ. ಇದಕ್ಕೆ ಒಂದು ಶ್ರುತಿಯೂ ಕೂಡ ಹೀಗೆ ಹೇಳ್ತಾರೆ. ಹೇಗೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ಸರ್ವಕಾಮ ಸರ್ವಕರ್ಮ ಸರ್ವಗಂಧ ಸರ್ವಸ್ಯ ಸರ್ವಮಿದಂ. ಪರಮಾತ್ಮನೇ ಸರ್ವಕಾಮ, ಎಲ್ಲವನ್ನೂ ಕಾಮನೆ ಮಾಡಿ ತಾನು ಸೃಷ್ಟಿ ಮಾಡ್ತಾನೆ. ಏನೋ ಸೃಷ್ಟಿ ಮಾಡುವಾಗ ಹಾಗೆಯೇ ಸೃಷ್ಟಿ ಆಯಿತು, ಪರಮಾತ್ಮನ ಒಂದು ಪೂರ್ಣವಾದಂತಹ ಬುದ್ಧಿಪೂರ್ವಕವಾಗಿ ಆಗದೇನೆ ಅದೊಂದು ಯಾಂತ್ರಿಕವಾದಂತಹ ಸೃಷ್ಟಿ ನಡೆದು ಹೋಯಿತು ಅಲ್ಲ. ಈ ಜಗತ್ತಿನ ಪ್ರತಿಯೊಂದು ಪರಮಾಣುವಿನ ಸೃಷ್ಟಿಯೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಒಂದು ಇಚ್ಛೆಯಿಂದ ಮಾತ್ರ ಆಯಿತು. ಅದನ್ನೇ ಸರ್ವಕಾಮ, ಸರ್ವಕರ್ಮ ಹಾಗೂ ಸರ್ವಕರ್ಮ. ಸರ್ವಕರ್ಮ ಅಂತಂದರೆ ಪ್ರತಿಯೊಂದು ಕರ್ಮಕ್ಕೂ ಕೂಡ ಪರಮಾತ್ಮನೇ ಕಾರಣ. ಏನು, ಎಲ್ಲಿಂದ ಆರಂಭ ಅಂತಂದರೆ, ಹೀಗೆ ನಾವು ತಿಳಿದಂತೆ ಎರಡು ಪರಮಾಣು ದ್ವಯಗಳ ಸಂಯೋಗವಾಯಿತು. ನಾವು ಕೈ ಎತ್ತಿದರೂ ಪರಮಾತ್ಮನ ಕರ್ಮನೇ ಕಾರಣ, ನಾವು ನಕ್ಕರೂ ಪರಮಾತ್ಮನ ಕರ್ಮವೇ ಕಾರಣ, ನಾವು ಅತ್ತರೂ ಪರಮಾತ್ಮನ ಕರ್ಮವೇ ಕಾರಣ. ಹೀಗೆ ಪ್ರತಿಯೊಂದು ಈ ಜಗತ್ತಿನಲ್ಲಿರುವಂತಹ ಚೇತನಾತ್ಮಕವಾದಂತಹ ಎಲ್ಲ ವಸ್ತುಗಳ ಪ್ರತಿಯೊಂದಕ್ಕೂ ಕೂಡ ಪರಮಾತ್ಮನೇ ಸರ್ವಕರ್ಮನಾಗಿದ್ದಾನೆ, ಎಲ್ಲ ಕರ್ಮ ಪ್ರೇರಕನೂ ತಾನೇ ಆಗಿದ್ದಾನೆ. ಹೀಗೆ ಸರ್ವಗಂಧ, ಒಂದು ಪದಾರ್ಥದಲ್ಲಿ ವಿಶಿಷ್ಟವಾದಂತಹ ಗಂಧ ಇದೆ, ಅದಕ್ಕೇನೂ ಪರಮಾತ್ಮನೇ ಕಾರಣ. ಸರ್ವರಸ, ಒಂದು ಪದಾರ್ಥದಲ್ಲಿ ವಿಶಿಷ್ಟವಾದಂತಹ ರಸ ಇದೆ, ಒಂದು ಪದಾರ್ಥದಲ್ಲಿ ರಸ ಇಲ್ಲ, ಆ ರಸ ಇದ್ದದ್ದಕ್ಕೂ ಪರಮಾತ್ಮನೇ ಕಾರಣ, ರಸ ಇಲ್ಲದಿದ್ದದ್ದಕ್ಕೂ ಪರಮಾತ್ಮನೇ ಕಾರಣ. ಹೀಗೆ ಕೊನೆಗೆ ಶ್ರುತಿ ಇನ್ನು ಪರಮಾತ್ಮನ ಬಗ್ಗೆ ಏನೇ ಹೇಳಬೇಕು, ಅದಕ್ಕೆ ಇನ್ನು ಪರಮಾತ್ಮನ ಬಗ್ಗೆ ಹೇಳಲಿಕ್ಕೆ ಬೇರೆ ಇನ್ನೇನಿಲ್ಲ. ಅದಕ್ಕಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳಿಬಿಡ್ತದೆ, ಸರ್ವಮಿದಂ. ಈ ಪರಮಾತ್ಮನೇ ಎಲ್ಲವೂ. ಈ ಪ್ರಪಂಚದಲ್ಲಿ ಒಂದಿದೆ, ಅದಕ್ಕೆ ಪರಮಾತ್ಮನೇ ಕಾರಣ. ಒಂದು ಪದಾರ್ಥ ಇಲ್ಲ, ಅದಕ್ಕೂ ಪರಮಾತ್ಮನೇ ಕಾರಣ ಎಂಬುದಾಗಿ ಈ ಜಗತ್ತು ಹೇಳ್ತದೆ. ಇದನ್ನೇ ಉಪನಿಷತ್ತಿನಲ್ಲೂ ಹೇಳ್ತಾರೆ, ನಾರಾಯಣಯೇ ಭೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಯಾವುದಾವುದು ಪದಾರ್ಥ ಇದೆ, ಯಾವ ಪದಾರ್ಥ ಹಿಂದೆ ಇತ್ತು, ಯಾವ ಪದಾರ್ಥ ಮುಂದೆ ಬರ್ತದೆ, ಪ್ರತಿಯೊಂದಕ್ಕೂ ಕೂಡ ಪರಮಾತ್ಮನೇ ಕಾರಣ. ಈ ಎಲ್ಲ ವಿಷಯಗಳನ್ನೇ ಪರಮಾತ್ಮ ಹೇಳಿದ, ಏತದ್ಯೋನೀನಿ ಭೂತಾನಿ ಸರ್ವಾಣ್ಯುತ್ಯಪಧಾರಯ ಎಂಬುದಾಗಿ ಪರಮಾತ್ಮ ತಾನು ತಿಳಿಸ್ತಾನೆ. ಇಷ್ಟು ಮಾತ್ರ ಅಲ್ಲ, ನಾವು ನಿನ್ನೆ ತಿಳಿದಂತೆ ಸತ್ತಾ ಪ್ರತೀತಿ ಕಾರಣತ್ವಾತ್ ಪ್ರಭವ ಪ್ರಳಯ ಶಬ್ದವಾಚ್ಯ. ಪರಮಾತ್ಮ ಈ ಜಗತ್ತಿನ ಸತ್ತಾ ನೀಡ್ತಾನೆ. ಈ ಸತ್ತ ಅಂದರೆ ಹಿಂದೆ ತಿಳಿದಂತೆ ಇರುವಿಕೆ, ಪ್ರತೀತಿ. ನಾನು ಎನ್ನುವ ಪ್ರತೀತಿ. ಈ ಪ್ರತೀತಿ ಅಂತಂದರೆ ಒಂದು ಜ್ಞಾನ ಅಂತ ನಾವು ಸಾಮಾನ್ಯವಾಗಿ ಇಟ್ಟುಕೊಳ್ಳಬಹುದು. ಈ ಪ್ರತೀತಿ ಎಲ್ಲಿಂದ ಆರಂಭಿಸ್ತದೆ ಅಂತಂದರೆ, ನನಗೆ ನಾನು ಎನ್ನುವ ಪ್ರತೀತಿ ಬರದೇ ಹೊರತು ಅನಂತರ ಬೇರೆಯ ವಿಷಯವನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಮೊಟ್ಟ ಮೊದಲಿಗೆ ನಮಗೆ ಬರಬೇಕಾದಂತಹ ಜ್ಞಾನ ನಾನು, ಅಹಂ ಎನ್ನುವ ಜ್ಞಾನ. ಈ ಅಹಂ ಅನ್ನುವ ಜ್ಞಾನ, ಇದನ್ನೇ ಪ್ರತೀತಿ ಎಂದು ಕರೀತಾರೆ, ಸ್ವಪ್ರತೀತಿ ಎಂದು ಕರೀತಾರೆ. ಈ ಪ್ರತೀತಿ ಬರದೇ ಹೊರತು ಬೇರೆ ಜ್ಞಾನವೂ ಸಾಧ್ಯ ಇಲ್ಲ. ಹೀಗಾಗಿ ಈ ಪ್ರತೀತಿಗೂ ಕೂಡ ಪರಮಾತ್ಮನೇ ಕಾರಣನಾಗಿದ್ದಾನೆ. ಹೀಗಾಗಿ ಸತ್ತಾ ಪ್ರತೀತಿ ಕಾರಣತ್ವಾತ್ ಪ್ರಭವ ಪ್ರಳಯ ಶಬ್ದ ವಾಚ್ಯ. ಇದನ್ನು ನಾವು ವ್ಯವಹಾರದಲ್ಲೂ ಕೂಡ ಕಾಣ್ತೇವೆ. ಯಾವುದೋ ಒಂದು ದೊಡ್ಡ ಕರ್ಮಾಗಾರ ಇರ್ತದೆ, ಅಥವಾ ಈಗಿನ ಕಾಲಕ್ಕೆ ನಾವು ಹೇಳುವಂಥ ಒಂದು ಕಂಪನಿ ಇರ್ತದೆ. ಆ ಕಂಪನಿಗೆ ಯಾವನೊಬ್ಬ ತಾನು ಅಧ್ಯಕ್ಷನಾಗಿದ್ದಾನೆ, ಎಲ್ಲವನ್ನೂ ತಾನೇ ನಿರ್ವಹಣೆ ಮಾಡ್ತಾನೆ. ಆ ನಿರ್ವಹಣಾ ಕಾಲದಲ್ಲಿ ನಾವು ಹೇಳ್ತೇವೆ ಹೀ ಈಸ್ ಕೋಲ್ ಆ್ಯಂಡ್ ಸೋಲ್ ಅಂತ ಹೇಳ್ತೇವೆ. ಅಂದರೆ ಅವನು ಇಲ್ಲದೆ ಹೊರತು ಈ ಕಂಪನಿ, ಈ ಕರ್ಮಾಗಾರ ನಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಅವನೇ ಇದಕ್ಕೆ ಜೀವಾಂತರಾಳು ಎನ್ನುವುದಾಗಿ ನಾವು ಹೇಳ್ತೇವೆ. ಹಾಗೇನೇ ಈ ಪ್ರಪಂಚವನ್ನೇ ಒಂದು ಕರ್ಮಾಗಾರ ಅಥವಾ ಒಂದು ಕಂಪನಿ ಅಂತ ನಾವು ಇಟ್ಕೊಂಡ್ರೆ ಅದನ್ನು ನಡೆಸುವ ಪ್ರಥಮ ಪುರುಷ ಪರಮಾತ್ಮನೇ. ಅದನ್ನೇ ಪರಮಾತ್ಮ ತಿಳಿದ, ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ. ಪರಮಾತ್ಮ ಹೇಳ್ತಾನೆ, ಕೃತ್ಸ್ನಸ್ಯ ಎಲ್ಲದರ ಪ್ರಭವ ಪ್ರಳಯಸ್ತಥಾ, ಪ್ರಭವ ಪ್ರಳಯಗಳು ನಾನೇ ಎನ್ನುವುದಾಗಿ ಕೂಡ ಪರಮಾತ್ಮ ಹೇಳ್ತಾನೆ. ಹಾಗೇನೆ ಸ್ವೀತಯ ಭುಂಜೀತ, ಪರಮಾತ್ಮ ಭೋಗ ಮಾಡ್ತಾನೆ, ಈ ವಸ್ತುವಿನ ಭೋಗ ಮಾಡ್ತಾನೆ. ಭೋಗ ಹೇಗೆ ಮಾಡ್ತಾನೆ? ಇದು ನನ್ನದು ಎಂದು ತಿಳಿದು ಭೋಗ ಮಾಡ್ತಾನೆ. ನಾವು ಸಾಮಾನ್ಯವಾಗಿ ಈ ಭೋಗದ ಶಬ್ದವನ್ನು ಹೀಗೆ ವ್ಯವಹಾರ ಮಾಡ್ತೀವಿ. ಯಾವುದಾದರೂ ಒಂದು ಪದಾರ್ಥವನ್ನು ತಿಂದಾಗ ಅದನ್ನು ಭೋಗ ಅಂತ ಕರಿತೀವಿ. ಅದು ಒಂದು ಭೋಗನೇ, ಅದನ್ನು ಭೋಗ ಅಂತ ಹೇಳಲಿಕ್ಕೆ ಹೊರಟಿಲ್ಲ, ಅದು ಅವಶ್ಯವಾಗಿ ಒಂದು ಭೋಗ. ಈ ಭೋಗ ಬರೇ ತಿನ್ನುವುದು ಮಾತ್ರ ಭೋಗ ಅಲ್ಲ, ಅನೇಕ ವಿಧವಾದಂತಹ ಭೋಗ ಇದೆ.
ಉದಾಹರಣೆಗೆ ನಮ್ಮ ಸುಂದರವಾದಂತಹ ಮನೆಯನ್ನು ಕಟ್ಟಿಸಿಕೊಂಡ್ವಿ, ಆ ಮನೆಯಲ್ಲಿ ನಾವಿದ್ದೀವಿ, ಇದೊಂದು ಥರವಾದಂತಹ ಭೋಗ, ಅದು ವಾಸದ ಭೋಗ. ಅಲ್ಲಿ ನಾವು ವಾಸ ಮಾಡ್ತಾ ಭೋಗ ಮಾಡ್ತಾ ಇದ್ದೀವಿ. ಆದರೆ ಯಾವಾಗಲೂ ಕೂಡ ಮನೆಯ ಪ್ರತಿಯೊಂದು ಕಣಕಣದಲ್ಲೂ ನಾವಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ನಾವಿರ್ತೀವಿ, ಯಾವುದೋ ಒಂದು ಸ್ವಲ್ಪ ಜಾಗದಲ್ಲಿ ಮಾತ್ರ ನಾವಿರ್ತೀವಿ. ಆದರೆ ಆ ಮನೆಯನ್ನು ನಾವು ಭೋಗಿಸಿದಂತೇನೆ. ಉದಾಹರಣೆಗೆ ಮನೆಗೆ ಒಂದು ಸುಂದರವಾದಂತಹ ಲಾನ್ ಮಾಡಿಕೊಂಡ್ವಿ, ಆ ಲಾನಲ್ಲಿ ಒಂದು ಕಡೆ ನಾವಿದ್ದು ತಂಪಾದ ಗಾಳಿಯನ್ನು ನಾವು ಅನುಭವಿಸಿದ್ವಿ, ಅದು ಆ ಮನೆಯ ಭೋಗ, ಆ ಲಾನಿನ ಭೋಗ. ಹಾಗೇನೆ ಸುಂದರವಾದಂತಹ ಒಂದು ಹೂ ಬಂತು, ಆ ಹೂವಿನ ಸುಗಂಧ, ಆ ಸುಗಂಧವನ್ನು ನೋಡಿ ಆಹಾ ಎಷ್ಟು ಚೆನ್ನಾಗಿದೆ ಹೂ ಎಂಬುದಾಗಿ ಆ ಸುಗಂಧವನ್ನು ನಾನು ಆಗ್ರಹಣ ಮಾಡಿದೆ, ಅದು ಗಂಧದ ಭೋಗ. ಮನೆಯಲ್ಲಿ ನನಗೆ ಇಷ್ಟವಾದಂತಹ ಒಳ್ಳೆ ಒಂದು ಪೇಂಟಿಂಗ್ ತಂದುಕೊಂಡೆ, ಅದನ್ನು ಗೋಡೆಗೆ ಹಾಕ್ಕೊಂಡೆ, ಅದು ರೂಪದ ಭೋಗ. ಅಥವಾ ನಾನು ಒಂದು ಮನೆಯಲ್ಲಿದ್ದೀನಿ, ಇನ್ನೊಂದು ಮನೆ ನಾನಿಲ್ಲ, ಆ ಮನೆಯನ್ನು ಮತ್ತೊಬ್ಬರಿಗೆ ಕೊಟ್ಟಿದ್ದೇನೆ, ಅದರಿಂದ ಬರುವಂತಹ ದುಡ್ಡನ್ನು ನಾನು ಭೋಗ ಮಾಡ್ತಾ ಇದ್ದೇನೆ, ಅದೂ ಒಂದು ವಿಧವಾದಂತಹ ಭೋಗ. ಹೀಗೆ ನಾವು ಭೋಗವನ್ನು ನೋಡಿಕೊಂಡಾಗ ಅನೇಕ ವಿಧವಾದಂತಹ ಭೋಗಗಳಿವೆ. ಬರೀ ತಿನ್ನುವುದು, ವಾಸನೆ ನೋಡುವುದು ಇದು ಮಾತ್ರ ಭೋಗ ಅಲ್ಲ, ಅನೇಕ ವಿಧವಾದಂತಹ ಭೋಗಗಳನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಪರಮಾತ್ಮ ತಾನು ಯಾವ ವಿಧವಾದಂತಹ ಭೋಗ ಮಾಡ್ತಾನೆ ಅಂದರೆ ಪರಮಾತ್ಮನನ್ನು ಪ್ರಭವ ಪ್ರಳಯ ಎಂಬುದಾಗಿ ಕರೆದರು. ಪರಮಾತ್ಮನೇ ಏನು? ಪರಮಾತ್ಮನೇ ಪ್ರಭವ, ಪರಮಾತ್ಮನೇ ಪ್ರಳಯ. ಹೇಗೆ ಪ್ರಭವ ಪ್ರಳಯ ಅಂತಂದರೆ ಅವುಗಳನ್ನು ಭೋಗ ಮಾಡ್ತಾನೆ. ಅದರಿಂದಾಗಿ ಏನು ಭೋಗ ಮಾಡ್ತಾನೆ ಪರಮಾತ್ಮ? ನಮ್ಮಂತೆ ಈ ಜಗತ್ತನ್ನು ತಿಂತಾನ ಪರಮಾತ್ಮ? ಅಥವಾ ಇಲ್ಲಿ ನಾವು ಇಲ್ಲಿ ಬೆಳೆಸಿದಂಥ ಪದಾರ್ಥಗಳನ್ನು ತಿಂತಾನ ಪರಮಾತ್ಮ? ಯಾಕೆಂದರೆ ಈ ಜಗತ್ತಿನಲ್ಲಿ ಅನೇಕ ಶುದ್ಧ ಪದಾರ್ಥಗಳು ಹೇಗಿವೆಯೋ ಹಾಗೆ ಅಶುದ್ಧವಾದಂತಹ ಪದಾರ್ಥಗಳು ಇವೆ. ಪರಮಾತ್ಮ ಯಾವುದೋ ಒಂದು ಪದಾರ್ಥವನ್ನು ತಿಂತಾನೆ, ಉಳಿದ ಪದಾರ್ಥವನ್ನು ಬಿಡ್ತಾನೆ ಎಂದರೆ ಅದು ಸರಿಯಲ್ಲ. ತಿಂದರೆ ಪರಮಾತ್ಮ ಎಲ್ಲವನ್ನೂ ತಿನ್ನಬೇಕು, ಎಲ್ಲವನ್ನೂ ಭೋಗ ಮಾಡಬೇಕು. ಅಂದ ಮೇಲೆ ಕೆಟ್ಟ ಪದಾರ್ಥಗಳನ್ನು ಪರಮಾತ್ಮ ಹೇಗೆ ಭೋಗ ಮಾಡ್ತಾನೆ? ಅಕಸ್ಮಾತ್ ಭೋಗ ಮಾಡಲಿಲ್ಲ ಅಂತಂದರೆ ಪರಮಾತ್ಮನಿಗೆ ಸರ್ವಶಬ್ದ ವಾಚ್ಯತ್ವ, ಇಲ್ಲಿ ಹೇಳಿದಂತೆ ಪ್ರಭವ ಪ್ರಲಯ ಶಬ್ದ ವಾಚ್ಯತ್ವ ಅನ್ನೋದು ಹೋಗ್ತದಲ್ಲ ಎಂಬುದಾಗಿ ಚಿಕ್ಕ ಪ್ರಶ್ನೆ ನಮಗೆ ಬರಬಹುದು. ಅದಕ್ಕಾಗಿ ಹೇಳ್ತಾರೆ, ಸರ್ವತ್ರ ಸಾರಭುಗ್ದೇವ ನಾಸಾರಂಚ ಕದಾಚನ. ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಪರಮಾತ್ಮನೊಂದು ವಿಶಿಷ್ಟವಾದಂತಹ ಒಂದು ರೂಪ ಇರ್ತದೆ. ಉದಾಹರಣೆಗೆ ಪರಮಾತ್ಮನಿಗೆ ನಾವು ಒಳ್ಳೆ ಹಣ್ಣನ್ನು ನಾವು ಸಮರ್ಪಣೆ ಮಾಡಿದ್ವಿ. ಆ ಹಣ್ಣನ್ನು ಸಮರ್ಪಣೆ ಮಾಡಿದಾಗ ಪರಮಾತ್ಮ ಮೇಲೆ ಕಾಣುವಂತಹ ಆ ಹಣ್ಣನ್ನಾಗಲಿ ಅಥವಾ ಅದರ ಒಳಗಿರುವಂತಹ ರಸ ಅಂದರೆ ಪಲ್ಪ್ ಅಂತ ನಾವು ಕರಿತೀವಲ್ಲ, ಅದನ್ನು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಅದು ಪರಮಾತ್ಮನಿಗೆ ಅವಶ್ಯಕತೆಯೂ ಇಲ್ಲ. ಆದರೆ ಆ ಹಣ್ಣಿನ ಒಳಗೆ ಇರುವಂತಹ ಸ್ವಾಖ್ಯ ರಸ, ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ರಸ ಇರ್ತದೆ, ಅದನ್ನು ಪರಮಾತ್ಮ ಭೋಗ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಸರ್ವತ್ರ ಸಾರಭುಗ್ದೇವ ನಾಸಾರಂಚ ಕದಾಚನ. ಏನೋ ಜಗತ್ತಿನಲ್ಲಿ ಹೊಲಸಿರ್ತದೆ, ಆ ಹೊಲಸು ಪದಾರ್ಥವನ್ನು ಪರಮಾತ್ಮ ಸರ್ವಥಾ ಭೋಗ ಮಾಡುವುದಿಲ್ಲ. ಆ ಹೊಲಸು ಪದಾರ್ಥದಲ್ಲಿ ಇರುವಂತಹ ಪರಮಾತ್ಮಂದೇ ಒಂದು ರೂಪ ಇದೆ, ಅಲ್ಲೂ ಪರಮಾತ್ಮ ಇದ್ದಾನೆ. ಆದರೆ ಆ ಅಲೇಪೋಪಿ ಲೇಪಸ್ಯಾತ್ ಅಂತ ಹೇಳ್ತಾರೆ. ಪರಮಾತ್ಮ ಆ ಪದಾರ್ಥದಲ್ಲಿದ್ದಾನೆ, ಆದರೆ ಅದರ ಲೇಪ ಪರಮಾತ್ಮನಿಗೆ ಇರೋದಿಲ್ಲ. ಆ ಹೊಲಸು ಪದಾರ್ಥದ ಲೇಪ ಅನ್ನೋದು ಪರಮಾತ್ಮನಿಗೆ ಇರೋದಿಲ್ಲ. ಆ ಹೊಲಸು ಪದಾರ್ಥದಲ್ಲಿ ಇದ್ದು ಆ ಹೊಲಸು ಪದಾರ್ಥದ ಲೇಪವಿಲ್ಲದಿರುವಂತಹ ತನ್ನ ರೂಪವನ್ನು ಪರಮಾತ್ಮ ತಾನು ಭೋಗ ಮಾಡ್ತಾನೆ. ಅದಕ್ಕಾಗೇನೆ ಪರಮಾತ್ಮನಿಗೆ ಸರ್ವಶಬ್ದವಾಚ್ಯತ್ವ ಅನ್ನೋದು ಸಮರ್ಥವಾಗ್ತದೆ. ಅದಕ್ಕಾಗಿ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಈ ಜಗತ್ತಿನ ಪ್ರಭವವೂ ನಾನೇ, ಪ್ರಳಯವೂ ನಾನೇ. ಹೀಗಾಗಿ ಪರಮಾತ್ಮ ಈ ಜಗತ್ತನ್ನು ಸರಿಯಾಗಿ ಭೋಗ ಮಾಡ್ತಾನೆ. ನಾವೇನೋ ಭೋಗ ಮಾಡ್ತೇವೆ, ನಾವು ಮಾಡುವಂತಹ ಭೋಗ ಇದು ಭಾರೀ ಭೋಗ ಅಂತ ನಾವು ಒಂದು ದೊಡ್ಡ ಭ್ರಮೆಯಲ್ಲಿರ್ತೀವಿ. ನಾವೆಷ್ಟು ಭೋಗ ಮಾಡ್ತೀವಿ? ಇವಾಗ ನಾನು ಯಾವುದೋ ಒಂದು ಸುಂದರವಾದಂತಹ ಪದಾರ್ಥವನ್ನು ಕಂಡೆ, ಆ ಪದಾರ್ಥ ಕಂಡು ಸ್ವಲ್ಪ ಹೊತ್ತು ಆನಂದಪಟ್ಟೆ ಅಥವಾ ಸ್ವಲ್ಪ ಕಾಲ ಆನಂದಪಟ್ಟೆ. ಆದರೆ ಪರಮಾತ್ಮನ ಆನಂದ ಹಾಗಿರುವುದಿಲ್ಲ. ನಮ್ಮ ಆನಂದಕ್ಕಿಂತ ದೇವತೆಗಳ ಆನಂದ ದೊಡ್ಡದು. ದೇವತೆಗಳ ಆನಂದಕ್ಕಿಂತ ಹೀಗೆ ತಾರತಮ್ಯಕ್ಕೆ ಹೋಗ್ತಾ 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 ಪರಮಾತ್ಮನ ಆನಂದ ಇದು ಮಹಾದಾನಂದ ರೂಪವಾದದ್ದು. ಆ ಪರಮಾತ್ಮನ ಆನಂದದ ಮುಂದೆ ನಮ್ಮ ಆನಂದ ಲವಲೇಶವೂ ಅಲ್ಲ. ಅಂತಹ ವಿಶಿಷ್ಟವಾದಂತಹ ಆನಂದವನ್ನು ಪರಮಾತ್ಮ ಪಡಿತಾನೆ. ಅದಕ್ಕಾಗಿ ಹೇಳ್ತಾರೆ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಇಡೀ ಜಗತ್ತನ್ನು ಸಮಗ್ರವಾಗಿ ಭೋಗ ಮಾಡುವ ಏಕೈಕ ವ್ಯಕ್ತಿ ಅಂದರೆ ನಾನೊಬ್ಬನೇ ಅರ್ಜುನ ಎಂಬುದಾಗಿ ಕೂಡ ಪರಮಾತ್ಮ ಹೇಳ್ತಾನೆ. ಹೀಗೆ ನಾವೇನೋ ಒಂದು ಸಣ್ಣ ಮನೆ ಕಟ್ಕೊಳ್ತೀವಿ. ಮನೆ ಕಟ್ಕೊಂಡು ನಾನು ಇಷ್ಟು ಮನೆ ಕಟ್ಟಿದೆ, ಅದರಲ್ಲಿ ಇಂಥ ಭಾರಿ ಮಾರ್ಬಲ್ ಹಾಕ್ಸಿದೆ, ನಮ್ಮ ಮನೆ ಕಿಚನ್ ಹೀಗೆ ಅತ್ಯಂತ ಅಡ್ವಾನ್ಸ್ಡ್ ಕಿಚನ್ ಎಂಬುದಾಗಿ ನಾವು ಹೇಳ್ಕೊಳ್ತಾ ಇರ್ತೇವೆ. ಪರಮಾತ್ಮನ ಮನೆ ಹೇಗಿದೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ.
ಇಂತಹ ಅನೇಕ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನ ಮನೆ ಅದು ಹೇಗಿರಬೇಕು ಅಂದಮೇಲೆ ಆ ವಿಷಯದ ಬಗ್ಗೆ ಪರಮಾತ್ಮ ಹೇಗೆ ಹೇಳಿಕೊಳ್ಳಬೇಕು? ಆದರೆ ಪರಮಾತ್ಮ ಹೇಳ್ತಾನೆ, ನಾನು ಅಂಥ ಯಾವುದು ನನಗೆ ಬೇಕಾಗಿಲ್ಲ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತದ. ಬಹಳ ಸಿಂಪಲ್ಲಾಗಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾನೆ ಪರಮಾತ್ಮ. ಈ ಜಗತ್ತಿನ ಆದಿ ಅಂತ್ಯಗಳು ಮಧ್ಯ ಎಲ್ಲವೂ ನಾನೇ. ನನ್ನನ್ನು ಬಿಟ್ಟು ಈ ಜಗತ್ತು ಸ್ವಲ್ಪವೂ ಕೂಡ ತನ್ನ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಪಡೆಯಲಾರದು ಎಂಬುದಾಗಿ ಪರಮಾತ್ಮ ತಾನು ಸ್ಪಷ್ಟವಾಗಿ ತಿಳಿಸ್ತಾನೆ. ಹೀಗೆ ಅನೇಕ ವಿಧವಾದಂತಹ ಭೋಗಗಳನ್ನು ನಾವು ಕಾಣ್ತೇವೆ. ಇನ್ನು ಈ ಜಗದ್ಭೋಕ್ತೃತ್ವಂಚ ಇನ್ನು ಈ ವ್ಯಾಖ್ಯಾನಕಾರರು ಕೂಡ ಸುಂದರವಾಗಿ ಒಂದು ವಿಷಯವನ್ನು ಹೇಳ್ತಾರೆ. ವ್ಯಾಖ್ಯಾನಕಾರರು ಒಂದು ಚಿಕ್ಕ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ, ಬಹಳ ಸುಂದರವಾದಂತಹ ಪ್ರಶ್ನೆ. ಪರಮಾತ್ಮ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿಮೇ ಪರಾಂ ಎನ್ನುವ ಕಡೆಗೆ ಚಿತ್ಪ್ರಕೃತಿ ಹಾಗೂ ಜಡಪ್ರಕೃತಿ, ಈ ಎರಡು ವಿಧವಾದಂತಹ ಪ್ರಕೃತಿಗಳು, ಈ ಪ್ರಕೃತಿಗಳು ನನ್ನ ಅಧೀನ ಎನ್ನುವುದಾಗಿ ಹೇಳಿದ. ಆದರೆ ಜಗತ್ತಿನ ಸೃಷ್ಟಿಯಾದಿಗಳು ಪರಮಾತ್ಮನ ಅಧೀನವಲ್ಲಲ್ಲ ಎನ್ನುವ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಅಂದರೆ ಈ ಶ್ಲೋಕದ ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಎನ್ನುವ ವಾಕ್ಯದ ಅರ್ಥ ನಮಗೆ ಸ್ಪಷ್ಟ ಆಯಿತು. ಚಿತ್ಪ್ರಕೃತಿ ಹಾಗೂ ಜಡಪ್ರಕೃತಿಗಳನ್ನು ಆಶ್ರಯಿಸೇನೆ ಜಗತ್ತಿನ ಎಲ್ಲವೂ ಕೂಡ ನಡೀತವೆ ಅಂಥೇಳಿ. ಹಾಗಾದರೆ ಜಗತ್ತಿನ ಸೃಷ್ಟಿಯಾದಿಗಳು ಪರಮಾತ್ಮನ ಅಧೀನವಲ್ಲವೇನೋ? ಪರಮಾತ್ಮನಿಂದ ಸೃಷ್ಟಿ ಮಾಡಲ್ಪಟ್ಟಂತಹ ಚಿತ್ಪ್ರಕೃತಿ ಜಡಪ್ರಕೃತಿಗಳಿಗೆ ಅಧೀನ ಸೃಷ್ಟಿಯಾದಿಗಳು, ಪರಮಾತ್ಮನ ಅಧೀನವಲ್ಲ ಎನ್ನುವ ಚಿಕ್ಕ ಪ್ರಶ್ನೆಯೂ ಕೂಡ ನಮಗೆ ಬರಬಹುದು. ಅದಕ್ಕಾಗಿಯೇ ಎರಡನೇ ವಾಕ್ಯ ಪ್ರವೃತ್ತವಾಯಿತು ಎನ್ನುವುದಾಗಿ ಹೇಳ್ತಾರೆ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಅರ್ಜುನ, ಈ ಜಗತ್ತಿನ ಸೃಷ್ಟಿಯಾಗಲಿ ಲಯವಾಗಲಿ ಇವೆಲ್ಲವೂ ಕೂಡ ನನ್ನಿಂದ ಮಾತ್ರವಾಗ್ತದೆ. ಪ್ರಭವ ಪ್ರಲಯೋ ಸತ್ತಾಪ್ರತೀತಿ ಕಾರಣತ್ವಾತ್ ಅಹಂ ಪ್ರಭವ ಪ್ರಲಯಶ್ಚೇತ್ಯುಕ್ತಿ ಎನ್ನುವುದಾಗಿ ಹಿಂದೆ ಹೇಳಿದಂತೇನೆ ಪರಮಾತ್ಮನೇ ಈ ಜಗತ್ತಿನ ಪ್ರಭವ ಪ್ರಲಯಗಳಿಗೆ ಕಾರಣನಾದ್ದರಿಂದಾಗಿ ಪರಮಾತ್ಮನನ್ನು ಪ್ರಭವ ಪ್ರಲಯ ಎನ್ನುವ ಶಬ್ದಗಳಿಂದ ಕರೀತಾರೆ ಎನ್ನುವುದಾಗಿ ಹೇಳ್ತಾರೆ. ಈ ಪ್ರಭವ ಪ್ರಲಯ ಶಬ್ದವಾಚ್ಯತ್ವ ಪರಮಾತ್ಮನಿಗೆ ಹೇಗೆ ಬರ್ತದೆ ಎನ್ನುವ ವಿಷಯವನ್ನು ನಾರದ ಪುರಾಣದಲ್ಲಿ ಕೂಡ ಹೇಳ್ತಾರೆ. ಸ್ರಷ್ಟ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ ಯತಸ್ಸರ್ವಸ್ಯ ತೇನಾಹಂ ಸರ್ವೋಸ್ಮಿ ತ್ರಿಷಿಭಿಸ್ತುತಃ. ಪ್ರಭವನಿಗೆ ಪರಮಾತ್ಮನಿಗೆ ಪ್ರಭವ ಪ್ರಲಯ ಅದೇನೋ ನಾವು ಕರೆದ್ವಿ, ಅಥವಾ ಪರಮಾತ್ಮ ತನ್ನ ಬಗ್ಗೆ ತಾನು ಹೇಳಿಕೊಂಡ ಅಲ್ಲ. ಋಷಿಗಳು ಮಹಾಜ್ಞಾನಿಗಳೆಲ್ಲರೂ ಕೂಡ ಪರಮಾತ್ಮನನ್ನು ಹಾಗೆ ಕರೆದಿದ್ದಾರೆ. ಯಾಕೆ? ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಈ ಜಗತ್ತನ್ನು ಪಾಲನೆ ಮಾಡ್ತಾನೆ. ಕೆಲವರು ಹೇಳುವಂತೆ ಸ್ಥಿತಿಕರ್ತೃತ್ವ ಬೇರೆಯವರು, ಸೃಷ್ಟಿಕರ್ತ ಬೇರೆಯವನು, ಲಯಕರ್ತ ಬೇರೆಯವನು ಅಂತ ಹೇಳ್ತಾರೆ. ಆದರೆ ಆ ವಿಷಯ ಸರಿಯಲ್ಲ. ಅವರವರನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಮಾಡ್ತಾನೆ. ಬೇರೆಯವರ ಯಾರು ಬ್ರಹ್ಮರುದ್ರಾದಿಗಳನ್ನು ನಿಮಿತ್ತ ಮಾಡಿಕೊಂಡು ಅವರಲ್ಲಿ ತಾನು ಪ್ರವೇಶಿಸಿ ಆ ಸ್ಥಿತಿ ಹಾಗೂ ಲಯಗಳನ್ನು ಪರಮಾತ್ಮ ಮಾಡ್ತಾನೆ ಹೊರತು ಸ್ವತಂತ್ರರಾಗಿ ಬ್ರಹ್ಮರುದ್ರಾದಿಗಳು ಈ ಜಗತ್ತಿನ ಸ್ಥಿತಿ ಲಯಗಳನ್ನು ಮಾಡಲಾರರು. ಹಿಂದೆ ನಾವು ಹೇಳಿಕೊಂಡ್ವಿ, ತೇನ ವಿನಾ ತೃಣಮಪಿ ನ ಚಲತಿ. ಇದೇ ವಿಷಯವನ್ನು ನಾವು ಸಮುದ್ರ ಮಥನ ಕಾಲದಲ್ಲಿ ನೋಡ್ತೇವೆ. ಪರಮಾತ್ಮ ಇಲ್ಲದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇಡೀ ದೇವತೆಗಳೆಲ್ಲರೂ ಕೂಡ ತಾವು ಕೆಳಗೆ ಬಿದ್ದರಂತೆ. ಮಂದರ ಪರ್ವತವನ್ನು ತರಬೇಕಾದಾಗ ಆ ಇಡೀ ದೇವತೆಗಳು, ಅಸುರರು, ಯಾತುಧಾನರು ಎಲ್ಲರೂ ಸೇರಿ ಮೇಲೆತ್ತಿದರು. ಅದನ್ನು ಮೈಮೇಲೆ ಹಾಕ್ಕೊಂಡು ಎಲ್ಲರೂ ಕೂಡ ಪುಡಿ ಪುಡಿ ಆಗು ಹೋದರು. ಪರಮಾತ್ಮ ಮತ್ತೆ ಅವರಲ್ಲಿ ತಾನು ಪ್ರವೇಶಿಸಿ ಅವರನ್ನು ಎಬ್ಬಿಸಿ ತಾನು ಅದನ್ನು ತಂದಿಟ್ಟ. ದೇವತೆಗಳಿಗೆ ಅಹಂಕಾರ ಬಂದ್ಬಿಡ್ತು. ನಾವೇ ನಾವು ಮಾಡಿದ್ವಿ ಅಂತ ಹೇಳಿ ಪರಮಾತ್ಮ ಮತ್ತೆ ಪಕ್ಕಕ್ಕೆ ಸರದ. ಮತ್ತೆ ಆ ಮಂದರ ಪರ್ವತವನ್ನು ಮಥನ ಮಾಡುವುದಿಲ್ಲ, ಸರಿಸಲಿಕ್ಕೂ ಆಗಿಲ್ಲ ದೇವತೆಗಳಿಗೆ. ಮತ್ತೆ ಪರಮಾತ್ಮ ಅವರಲ್ಲಿ ಪ್ರವೇಶಿಸಿ ತಾನು ಮಂದರ ಪರ್ವತದಿಂದ ಆ ಕ್ಷೀರಸಾಗರವನ್ನು ಮಥನ ಮಾಡಿದ. ಉಪರಿ ಯಧಶ್ಚಾತ್ಮನಿ ನೇತ್ರ ಗೋತ್ರಯೋಹೋ ಎಂಬುದಾಗಿ ಹೇಳ್ತಾರೆ. ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ, ಹಾಗೂ ಆ ವಾಸುಕಿ ಸರ್ಪದಲ್ಲೂ ಇದ್ದಾನೆ, ಮಂದರ ಪರ್ವತದಲ್ಲೂ ಇದ್ದಾನೆ. ಇಷ್ಟು ರಾಕ್ಷಸರು, ಮಹಾ ದೇವತೆಗಳು, ಅವರಲ್ಲಿ ಆವಿಷ್ಟನಾದಂತಹ ಪರಮಾತ್ಮನ ಶಕ್ತಿ ಆ ಮಂದರ ಪರ್ವತ ಪುಡಿ ಪುಡಿ ಆಗಲಿಕ್ಕೆ ಆರಂಭಿಸಿತು. ಪರಮಾತ್ಮನೇ ಆ ಮಂದರ ಪರ್ವತದಲ್ಲಿದ್ದು ಗಟ್ಟಿಯಾಗಿ ನಿಂತ. ಇಷ್ಟೆಲ್ಲ ಅವರೆಲ್ಲ ಸೇರಿ ಮಾಡುವಾಗ ಆ ಮಂದರ ಪರ್ವತ ಕೆಳಗೆ ಹೋಗ್ತಾ ಇತ್ತು. ಪರಮಾತ್ಮನೇ ಕೂರ್ಮರೂಪಿಯಾಗಿ ಆ ಮಂದರ ಪರ್ವತವನ್ನು ಮೇಲೆತ್ತಿದ. ಹೀಗೆ ಪರಮಾತ್ಮ ಇಲ್ಲದೆ ಹೊರತು ಜಗತ್ತಿನ ಯಾವ ಒಂದು ಕಾರ್ಯವೂ ಒಂದು ಕಣವೂ ಕೂಡ ತನ್ನ ಪ್ರವೃತ್ತಿಯನ್ನು ಮಾಡಲಾರದು. ಅದಕ್ಕಾಗಿಯೇ ಸ್ರಷ್ಟ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ ಎಂದು ಎಷ್ಟು ಪರಮಾತ್ಮನ ಲೀಲೆ, ಎಷ್ಟು ಪರಮಾತ್ಮನ ಕಾರುಣ್ಯ. ನಿಯಂತ ಅವುಗಳನ್ನು ನೇಮನ ಮಾಡ್ತಾನೆ, ಸರಿ. ಪ್ರಕಾಶಿತಾಚ
ಅವುಗಳನ್ನು ಪ್ರಕಾಶಕ್ಕೆ ತರ್ತಾನೆ ಪರಮಾತ್ಮ. ಯಾವುದೋ ಒಂದು ವಸ್ತು ಈಗಿನ ಕಾಲದಲ್ಲಿ ಹೀಲಿಯಂ ಅಂತ ಹೇಳ್ತಾರೆ, ಯಾವುದೋ ಒಂದು ವಸ್ತು ಒಂದು ಖನಿಜವನ್ನು ಹೇಳ್ತಾರೆ, ಎಲ್ಲೋ ಭೂಮಿಯಲ್ಲಿ ಕೆಳಗೆ ಅಡಗಿದೆ, ಆ ವಸ್ತುವನ್ನು ಮೇಲೆ ತಂದು ಆ ವಸ್ತುವಿನ ಒಂದು ಉತ್ತಮವಾದಂತಹ ಸ್ವಭಾವವನ್ನು ಹೇಳಿ ಆ ವಸ್ತುವಿನ ದ್ವಾರ ಜಗತ್ತಿಗೆ ಕಲ್ಯಾಣ ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು ಪರಮಾತ್ಮ ತೆಗೆದುಕೊಳ್ತಾರೆ. ಯತಃ ಸರ್ವಸ್ಯ ತೇನಾಹಂ ಸರ್ವೋಸ್ಮೀತಿ ಋಷಿಭಿಸ್ತುತಃ. ಅದಕ್ಕಾಗಿಯೇ ನನ್ನನ್ನು ಆಯಾ ಪದಾರ್ಥಗಳ ಹೆಸರಿಂದಲೇ ನನ್ನನ್ನು ಕರೀತಾರೆ ಎನ್ನುವುದಾಗಿ ಕೂಡ ಆ ಪರಮಾತ್ಮನ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ತಿಳಿಸ್ತಾರೆ. ಇನ್ನೂ ಇದೇ ಶ್ಲೋಕದ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶ್ರೀ ವೆಂಕಟೇಶಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಭೂಮಿರಾಪೋ ನಲೋ ವಾಯುಃ ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ಋಷು ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ
असौ జీవనం जीवनं సర్వభూతేషు सर्वभूतेषु తపశ్చాస్మి तपस्यास्मि తపస్విషు तपस्विषु బీజం మాం बीजं मां సర్వభూతానాం सर्वभूतानां విద్ధి పార్థ विद्धि पार्थ సనాతనం सनातनं బుద్ధిర్బుద్ధిమతామస్మి बुद्धिर्बुद्धिमतामस्मि తేజస్తేజస్వినామహం तेजस्तेजस्विनामहं బలం బలవతాం చాహం बलं बलवतां चाहं కామరాగ వివర్జితం कामरागविवर्जितं ధర్మా విరుద్ధో धर्माविरुद्धो భూతేషు भूतेषु కామోస్మి कामोऽस्मि భరతర్షభ भरतर्षभा ఏ చైవ ये चैव సాత్వికా భావాః सात्विका भावाः రాజసాస్తామసాశ్చ ఏ राजसासामसाश्चये మత్త ఏవేతి मत्त एवेति తాన్ విద్ధి तान् विद्धि నత్వహం न त्वहं తేషు తే మయి तेषु ते मयि త్రిభిర్గుణమయైర్భావైః त्रिभिर्गुणमयैर्भावैः ఏభిః येभिः సర్వమిదం జగత్ सर्वमिदं जगत् మోహితం मोहितं నాభిజానాతి नाभिजानाति మామేభ్యః मामेभ्यः పరమవ్యయం परमव्ययं దైవీ హ్యేషా दैवी हेषा గుణమయీ गुणमयी మమ మాయా मम माया దురత్యయా दुरत्यया మామేవ యే मामेव ये ప్రపద్యంతే प्रपद्यन्ते మాయామేతాం मायामेतां తరంతి తే तरन्ति ते నమాం దుష్కృతినో नमां दुष्कृतिनो మూఢాః मूढाः ప్రపద్యంతే प्रपद्यन्ते నరాధమాః नराधमाः మాయయా मायया పహృతజ్ఞానాః पहुतज्ञानाः ఆసురం आसुरं భావమాశ్రితాః भावमाश्रिताः చతుర్విధా चतुर्विधा భజంతే మాం भजन्ते मां జనాః जनाः సుకృతినోర్జున सुकृतिनोऽर्जुना ఆర్తో आर्तो జిజ్ఞాసు जिज्ञासु అర్థార్థీ अर्थार्थी జ్ఞానీ చ ज्ञानी च భరతర్షభ भरतर्षभा తేషాం तेषां జ్ఞానీ నిత్యయుక్తః ज्ञानी नित्ययुक्तः ఏకభక్తిః एकभक्तिः విశిష్యతే विशिष्यते ప్రియో హి प्रियो हि జ్ఞానినోత్యర్థం ज्ञानिनोत्यर्थम् అహం స చ अहं स च మమ ప్రియః मम प्रियः ఉదారాः సర్వ उदारा सर्व ఏవైతే एवैते జ్ఞానీ ज्ञानी త్వాత్మైవ त्वात्मैव మే మతం मे मतम् ఆస్థితः స హి యుక్తాత్మా आस्थितः स हि युक्तात्मा మామేవానుత్తమాం గతిం मामेवानुत्तमां गतिम् బహూనాం बहूनां జన్మనామంతే जन्मनामन्ते జ్ఞానవాన్ ज्ञानवान् మాం ప్రపద్యతే मां प्रपद्यते వాసుదేవः సర్వమితి वासुदेवः सर्वमिति సమహాత్మా समहात्मा సుదుర్లభః सुदुर्लभः కామైస్తైస్తైర్హృత జ్ఞానాః कामैस्तैस्तैरुतज्ञानाः
ప్రపద్యంతేన్యదేవతాః प्रपद्यन्तेऽन्यदेवताः తం తం నియమమాస్థాయ तं तं नियममासाय ప్రకృత్యా प्रकृत्या నియతా స్వయా नियता स्वया యో యో यो यो యాం యాం यां यां తనుం భక్తః तनुं भक्तः శ్రద్ధయార్చితుమిచ్చతి श्रद्धयार्चितुमिच्छति తస్య తస్యాచలాం तस्य तस्याचलां శ్రద్ధాం श्रद्धां తామేవ तामेव విదధామ్యహం विददाम्यहं సతయా శ్రద్ధయా सतया श्रद्धया యుక్తః युक्तः తస్యారాధన तस्याराधना మీహతే मीहते లభతే చ తతః కామాన్ लभते च ततः कामान् మయైవ मयैव విహితాన్ హితాన్ विहितान् हितान् అంతవత్తు ఫలం अन्तवन्तु फलम् తేషాం तेषां తద్భవత్యల్ప तद्भवत्यल्प మేధసాం मेधसां దేవాన్ देवान् దేవయజో देवयजो యాంతి यान्ति మద్భక్తా मद्भक्ता యాంతి మామపి यान्ति मामपि అవ్యక్తం अव्यक्तं వ్యక్తిమాపన్నం व्यक्तिमापन्नं మన్యతే मन्यते మామబుద్ధయః मामबुद्धयः పరం భావమజానంతో परं भावमजानन्तो మమావ్యయమనుత్తమం ममाव्ययमनुत्तमम् నాహం ప్రకాశ సర్వస్య नाहं प्रकाश सर्वस्य యోగమాయా योगमाया సమావృతః समावृतः మూఢోయం मूढोऽयं నాభిజానాతి नाभिजानाति లోకో लोको మామజమవ్యయం मामजमव्ययम् వేదాహం సమతీతాని वेदाहं समतीतानि వర్తమానాని చార్జున वर्तमानानि चार्जुन భవిష్యాని చ భూతాని भविष्याणि च भूतानि మాం తు వేదన కశ్చన मां तु वेद न कश्चन ఇచ్ఛాద్వేష इच्छाद्वेष సముత్థేన समुत्थेन ద్వంద్వమోహేన द्वन्द्वमोहेन భారత भारत సర్వభూతాని सर्वभूतानि సమ్మోహం सम्मोहं సర్గే యాంతి सर्गे यान्ति పరంతప परन्तप येषां त्वन्तगतं येषां त्वन्तगतं पापं पापं जनानां जनानां पुण्यकर्मणां पुण्यकर्मणां ते द्वन्द्वमोह ते द्वन्द्वमोह निर्मुक्ताः निर्मुक्ताः भजन्ते मां भजन्ते मां दृढव्रताः दृढव्रताः जरामरणमोक्षाय जरामरणमोक्षाय मामाश्रित्य मामाश्रित्य यतन्ति ये यतन्ति ये ते ब्रह्म तद्विदुः ते ब्रह्म तद्विदुः कृत्स्नं कृष्णम् अध्यात्मम् अध्यात्मम् कर्म चाखिलम् कर्म चाखिलम् साधिभूताधिदैवं मां साधिभूतादिदैवं मां साधियज्ञं च ये विदुः साधियज्ञं च ये विदुः प्रयाणकालेऽपि च मां प्रयाणकालेऽपि च मां
ते विदुर्युक्तचेतसः ते विदुर्युक्तचेतसः इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे ज्ञानविज्ञानयोगो नाम ज्ञानविज्ञानयोगो नाम सप्तमोऽध्यायः। सप्तमोऽध्यायः। यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम। ಧ್ರುವ ನೀತಿರ್ಮತಿರ್ಮಮ. ಇಲ್ಲಿಯ ತನಕ ಈ 7ನೇ ಅಧ್ಯಾಯದ ಪಾರಾಯಣದಲ್ಲಿ ಪ್ರತಿಯೊಂದು ಶ್ಲೋಕ ಪದದಲ್ಲಿ ಏನಾದರೂ ಒಂದು ತಪ್ಪುಗಳಲ್ಲೂ ನಾವು ಪಾರಾಯಣ ಮಾಡಿದ್ದಲ್ಲಿ ಆ ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಕ್ಷಮೆ ನೀಡಲಿ ಎಂಬ ಉದ್ದೇಶದಿಂದ ಈಗ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾವು ಯಾವುದೇ ಕೆಲಸ ಅಥವಾ ಯಾವುದೇ ಒಂದು ಪುಣ್ಯ ಫಲ ನಾವು ಬಯಸಿದ್ದಲ್ಲಿ ಸ್ವಾರ್ಥದಿಂದ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಸಿಗಲ್ಲ ಎಂಬುದು ದೊಡ್ಡವರ ಮಾತು. ತದರ್ಥಕ್ಕೆ ಇಲ್ಲಿ ಯಾವುದೇ ಕೆಲಸ ಭಗವದರ್ಪಣ ಬುದ್ಧಿಯ ಮಾಡಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಕೂಡ ಈ ಪಾರಾಯಣ ಆಗಲಿ ಪ್ರವಚನ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಆ ಭಗವಂತನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಎಂಬ ಉದ್ದೇಶದಿಂದ ಈಗ ಭಗವದರ್ಪಣಂ ಎಂಬ ಒಂದು ಶ್ಲೋಕದಲ್ಲಿ ನಾವೆಲ್ಲರೂ ಕೂಡ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆಶ್ರಯವನ್ನು ಪಡೆಯೋಣ ಅಂತ ಹೇಳಿ ಕಾಯೇನ ವಾಚಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ ಸಮರ್ಪಯಾಮಿ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸ್ವಾರ್ಥ ಬುದ್ಧಿದಿಂದ ನಾವು ಯಾವುದೇ ಮಾಡಿದ್ರೂ ಕೂಡ ಸಂಪೂರ್ಣ ಫಲ ನೀಡುವುದಿಲ್ಲ ಎಂಬ ಉದ್ದೇಶದಿಂದ ನಾವು ಮಾಡಿರುವ ಈ ಪಾರಾಯಣದಿಂದ ಲೋಕಕ್ಷೇಮವು ಕೂಡ ನಡೆಯಲಿ ಎಂಬ ಉದ್ದೇಶದಿಂದ ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.
ನಮೋ